ಇವತ್ತಿನ ದಿವಸ ಶಿವಯೋಗ ಇದರ ಇಷ್ಟಲಿಂಗದ ವೈಜ್ಞಾನಿಕತೆ, ಶಿವಯೋಗದ ವೈಜ್ಞಾನಿಕತೆ ಇಲ್ಲ ಇಷ್ಟಲಿಂಗದ ವೈಜ್ಞಾನಿಕತೆಯ ಬಗ್ಗೆ ನಾನು ಒಂದೆರಡು ಮಾತುಗಳನ್ನು ಹೇಳ ಬಯಸ್ತೇನೆ. ಈ ವೈಜ್ಞಾನಿಕತೆಯ ಬಗ್ಗೆ ನಾವು ಯಾಕೆ ಕಲಿಬೇಕು? ವೈಜ್ಞಾನಿಕತೆಯ ಬಗ್ಗೆ ಯಾಕೆ ಕಲಿಬೇಕಪ್ಪ ಅಂತಂದ್ರೆ, ವಿಜ್ಞಾನ ಯುಗ ನಡೆದೈತಿ ಸದ್ಯ. ಎಲ್ಲರೂ ಎವಿಡೆನ್ಸ್ ಬೇಸ್ಡ್ ಕೇಳ್ತಾರೆ. ಯಾಕಿದು ಲಿಂಗ ಪೂಜೆಯನ್ನು ನಾವು ಯಾಕೆ ಮಾಡಬೇಕು, ಇದರಿಂದ ಏನು ನಮ್ಗೆ ಅನುಕೂಲ ಆಗ್ತೈತಿ, ಏನು ಇದರಿಂದ ಒಳ್ಳೆಯದಾಗ್ತೈತಿ ಅಂತೇಳಿ. ಯಾಕಂದ್ರೆ ಬಸವಣ್ಣನವ್ರು ಹೇಳೋಗಿದ್ದಾರೆ ಲಿಂಗ ಪೂಜೆ ಮಾಡಿರಿ ಅಂಥೇಳಿ. ಬಟ್ ಆದ್ರೂ ಈಗಿನ ವಿಜ್ಞಾನ ಯುಗದಲ್ಲಿ ಜನರು ಏನು ಮಾಡ್ತಾರಪ್ಪ ಅಂತಂದ್ರೆ, ಅದನ್ನು ವೈಜ್ಞಾನಿಕವಾಗಿ ಚಿಂತನೆಗೆ ಹಚ್ತಾರೆ. ಸೊ ಈ ವೈಜ್ಞಾನಿಕ ತಳಹದಿಯ ಮೇಲೆ ನಾವು ಅದನ್ನು ಅಭ್ಯಾಸ ಮಾಡಿದಾಗ ನಾವು ಮತ್ತೊಬ್ಬರಿಗೂ ಹೇಳ್ಬೋದು. ಮನೆಯೊಳಗೆ ಭಾಳಷ್ಟು ಸಣ್ಣ ಮಕ್ಕಳು ಇರ್ತಾರೆ, ಹೈಸ್ಕೂಲ್ ಕಾಲೇಜ್ ಓದೋರು ಇರ್ತಾರೆ. ಅವ್ರಿಗೆ ಏನಾದರೂ ಹೇಳಿದ್ರೆ ಏನು ಕೇಳ್ತಾರೆ ಅವರು? ವೈಜ್ಞಾನಿಕ ತಳಹದಿ ಏನು, ಇದ್ರದ್ದು ಸೈಂಟಿಫಿಕ್ ಬೇಸ್ ಏನಂತೇಳಿ ಕೇಳ್ತಾರೆ ಅವರು. ಸೊ ಅದಕ್ಕೆ ಇದರ ವೈಜ್ಞಾನಿಕ ತಳಹದಿಯ ಮೇಲೆ ನಾವು ಇದನ್ನು ತಿಳ್ಕೊಬೇಕಾಗೈತಿ. ಮೊದಲು ಲಿಂಗ ಅಂದ್ರೆ ಏನಂತೇಳಿ ನಾವು ಲಿಂಗಪ್ಪ ಅಂತಂದ್ರೆ ಇದರ ಡೆಫಿನೇಷನ್, ಈ ಜಗತ್ತು ಯಾವುದರಿಂದ ಹುಟ್ಟಿ ಯಾವುದರಲ್ಲಿ ತನ್ನ ಸ್ವರೂಪವನ್ನು ತಾಳಿ ಯಾವುದರಲ್ಲಿ ಐಕ್ಯ ಆಗ್ತೈತಿ ಅದು ಲಿಂಗ. ಸೊ ಲಿಂಗಪ್ಪ ಅಂತಂದ್ರೆ ಈ ಬ್ರಹ್ಮಾಂಡ, ಜಗತ್ತು, ವಿಶ್ವ, ಎಲ್ಲ ಆಕಾಶಗಳು ಎಲ್ಲ ವಸ್ತುವನ್ನು ಒಳಗೊಂಡಿರುವಂಥದ್ದೇ ಲಿಂಗ ಆಗ್ತೈತಿ ಇಲ್ಲಿ. ಆ ಲಿಂಗದ ಪರಿಕಲ್ಪನೆಯನ್ನು ಬಸವಣ್ಣನವರು ಹೆಂಗೆ ಕೊಟ್ರಪ್ಪ ಅಂತಂದ್ರೆ, ಇಟ್ ಇಸ್ ಎ ಸಾಲಿಡ್ ಕಾರ್ಬನ್ ಪಾರ್ಟಿಕಲ್ಸ್, ಸಾಲಿಡ್ ಕಾರ್ಬನ್ ಒಂದು ಆಬ್ಜೆಕ್ಟ್. ಸೊ ಅದೇನೈತಪ್ಪ ಅಂತಂದ್ರೆ, ಒಂದು ಕಾರ್ಬನ್ ಐತದೆ. ಕಾರ್ಬನಪ್ಪ ಅಂತಂದ್ರೆ ಕಂತಿ, ಈಗ ಏನಾದರೂ ಸುಟ್ಟೊಳಗೆ ಬರ್ತೈತಿಲ್ಲ, ಕರಿ ಬೂದಿ ಅಂತ ಬರ್ತೈತಿಲ್ಲ, ಅದು ಮತ್ತೇನು ಇಲ್ಲದು. ಅದನ್ನು ಹೆಂಗೆ ತಯಾರು ಮಾಡ್ತಾರಪ್ಪ, ಈ ಕಾರ್ಬನ್ನ ಒಂದು ಪಾರ್ಟಿಕಲ್, ಅದು ಕಾರ್ಬನ್ನ ಒಂದು ಲಿಂಗವನ್ನು ಹೆಂಗೆ ತಯಾರು ಮಾಡ್ತಾರಪ್ಪ ಅಂತಂದ್ರೆ, ಅದರೊಳಗೆ ಒಂದು ಪೀಠಕ ಇಡ್ತಾರೆ. ಅದು ಮನುಷ್ಯನ ದೇಹ ಅಂಥೇಳಿ ಒಂದು ರಿಪ್ರೆಸೆಂಟ್ ಆಗ್ತೈತಿ. ಅದರ ಮೇಲೆ ಏನು ಮಾಡ್ತಾರೆ, ತುಪ್ಪದ ಕಂತಿಯನ್ನು ಮತ್ತು ಆಕಳ ಬೂದಿಯಿಂದ ತಯಾರು ಮಾಡಿದಂಥ ಕಂತಿಯನ್ನು, ಪಾದರಸ, ಅಂಟು, ಗಿಡದಲ್ಲಿ ಬಂದಿರುವಂಥ ಅಂಟು ಮತ್ತು ಭಾಳಷ್ಟು ಕೆಮಿಕಲ್ಗಳನ್ನು ಹಾಕಿ ಅದರೊಳಗೆ ತಯಾರು ಮಾಡ್ತಾರೆ ಅದನ್ನು. ಸೊ ತಯಾರು ಮಾಡಿದ ಮೇಲೆ ಅದನ್ನು ನಾವು ಲಿಂಗಾಂಗ ಯೋಗಕ್ಕೆ ಉಪಯೋಗ ಮಾಡ್ತೀವಿ. ಒಬ್ಬ ಸೈಂಟಿಸ್ಟ್ ಬಂದ್ರೆ, ನಮ್ದು ಏನಪ್ಪ ಅಂತಂದ್ರೆ, ಭಾರತೀಯರದ್ದೇನಪ್ಪ ಅಂತಂದ್ರೆ ತತ್ವಜ್ಞಾನದೊಳಗೆ ಭಾರತ ಮುಂದೈತಿ. ಸೊ ಎರಡು ಭಾಗ ಮಾಡ್ತಾರೆ ಜಗತ್ತೊಳಗೆ, ಒಂದು ಪಾಶ್ಚಿಮಾತ್ಯ ಜಗತ್ತು, ಈಗ ಪೂರ್ವದ ಜಗತ್ತಂತೆ. ಪೂರ್ವದ ಜಗತ್ತಿನವರು ಆಲ್ರೆಡಿ 5,000 ವರ್ಷಗಳಿಂದ ಎಲ್ಲ ತತ್ವಜ್ಞಾನವನ್ನು ಹೇಳ್ಕೊತ ಬಂದಾರೆ. ಸೊ ಪಾಶ್ಚಿಮಾತ್ಯ ಜಗತ್ತಿನವ್ರು ಏನು ಮಾಡ್ಯಾರ, ಇದನ್ನೇ ತೊಗೊಂಡು ಹೋಗಿ ಅವರು ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನು ಸಿದ್ಧ ಮಾಡಿ ತೋರಿಸ್ಯಾರ. ಹಳ್ಳಿ ಏನಿಲ್ಲ, ಇದನ್ನು ತೊಗೊಳ್ಳೋದು ಅವ್ರಿಗೊಂದು ಆಬ್ಜೆಕ್ಟ್ ಬೇಕಾಗಿತ್ತು ಸಿದ್ಧ ಮಾಡ್ಲಿಕ್ಕೆ, ಅದನ್ನು ತೊಗೊಳ್ಳೋದು, ಅದನ್ನೇ ಎಕ್ಸ್ಪೆರಿಮೆಂಟ್ ಮಾಡಿ, ಇಲ್ಲ ಇದು ಕರೆಕ್ಟ್ ಐತಿ ಅಂತ ಹೇಳೋರು. ಈಗ ನಾವೇನು ಒಪ್ತೀವಪ್ಪ ಅಂದ್ರೆ, ಪಾಶ್ಚಿಮಾತ್ಯರು ಹೇಳಿದ್ದೇನೆ ಒಪ್ತೀವಿ. ಯಾಕಂದ್ರೆ ವೈಜ್ಞಾನಿಕ ದೃಷ್ಟಿಕೋನ ಭಾಳ ಐತಿ ನಮಗೆ ಸದ್ಯ. ಸೊ ಒಬ್ಬ ಕಾರ್ಲ್ ಸಾಗನ್ ಅಂಥೇಳಿ ಒಬ್ಬ ಸೈಂಟಿಸ್ಟ್, ಅಮೇರಿಕದ ಸೈಂಟಿಸ್ಟ್. ಸೊ ಅವರೊಂದು ಎಕ್ಸ್ಪೆರಿಮೆಂಟ್ ಮಾಡಿ ಒಂದು ಸಿದ್ಧಾಂತವನ್ನು ಕೊಡ್ತಾರೆ. ಏನಪ್ಪ ಅಂತಂದ್ರೆ, ಕಾಸ್ಮಿಕ್ ರೈಸ್ ಆರ್ ಕಾಸ್ಮಿಕ್ ಎನರ್ಜಿ ಆರ್ ಕಾಸ್ಮಿಕ್ ಪಾರ್ಟಿಕಲ್ಸ್ ಅಂತೇಳಿ. ಏನಪ್ಪ ಅಂತಂದ್ರೆ, ವಿದ್ಯುತ್ ಕಾಂತಿ ಅಲೆಗಳು, ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ಇಲೆಕ್ಟ್ರೋಮ್ಯಾಗ್ನೆಟಿಕ್ ಪಾರ್ಟಿಕಲ್ಸ್ ಕಂಟಿನ್ಯೂವಸ್ಲಿ 24 ತಾಸು ಬಾಹ್ಯಾಕಾಶದಿಂದ, ಅಂದರೆ ನಮ್ಮ ಸೌರವ್ಯೂಹದ ಹೊರಗಿನಿಂದ ಭೂಮಿಯ ಮೇಲೆ ಕಂಟಿನ್ಯೂಸ್ ಬೀಳ್ತಾ ಇದ್ದಾವೆ. ಸೊ ಅದಕ್ಕೆ ಏನಂತಾರೆ ಕನ್ನಡದೊಳಗೆ ವಿದ್ಯುರ್ಲತೆ ಅಲೆಗಳಂಥೇಳಿ ಅಂತಾರೆ ಶರಣರು. ಅದಕ್ಕೆ ಇಲ್ಲಪ್ಪ ಅಂತಂದ್ರೆ ಶಕ್ತಿ ಕಿರಣಗಳು, ಇಲ್ಲ ಶಕ್ತಿಯ ಕಣಗಳು. ಅದನ್ನು ಕಣಗಳ ಥರನೂ ವರ್ತನೆ ಮಾಡ್ತಾವೆ, ಅವು ಕಿರಣಗಳ ಥರನೂ ವರ್ತನೆ ಮಾಡ್ತಾವೆ. ಸೊ ಅವು ಏನು ಮಾಡ್ತಾವೆ, ಕಾನ್ಸ್ಟಂಟ್ಲಿ ಒಂದು ನಮ್ಮ ಇದರ್ಲಿಂದ, ಸೌರವ್ಯೂಹದ ಹೊರಗಿನಿಂದ, ಅಂದ್ರೆ ನಮ್ಮ ಭೂಮಿ, ಇವೆಲ್ಲ ಗ್ರಹಗಳು ಸೂರ್ಯನ ಸುತ್ತ ಇರ್ತಾವೆ, ನಮಗೆಲ್ಲ ಗೊತ್ತೈತಿ. ನಮ್ಮ ಭೂಮಿಯ ಒಂದು ಸೈಜಿಗೆ ನಾವು ವಿಚಾರ ಮಾಡಿದ್ರೆ, ಸೂರ್ಯನದ್ರೊಳಗೆ ಒಂದು ದೊಡ್ಡ ಕೊಡ ಅಂತ ಸೂರ್ಯನ ತಿಳ್ಕೊಂಡ್ರೆ, ಅದರೊಳಗೆ ಒಂದು 4ರಿಂದ 5 ಲಕ್ಷ ಭೂಮಿ ಹಾಕ್ಬೋದು, ಒಂದು ಗೋಲಿಗುಂಡು ಅಂತ ತಿಳ್ಕೊಂಡ್ರೆ. ಸೊ ಅಷ್ಟು ದೊಡ್ಡದು ಸೂರ್ಯ. ಸೊ ಅಂಥ ಸೂರ್ಯಗಳು ಎಷ್ಟದವಪ್ಪ ಅಂತಂದ್ರೆ ಜಗತ್ತಿನೊಳಗೆ 10⁻11, ಒಂದು 10 ಮುಂದೆ 11 ಪೂಜೆ ಕೊಟ್ಟರೆ ಎಷ್ಟಾಗ್ತಾವೆ ಅಷ್ಟು ಸೂರ್ಯಗಳು ಒಂದು ಗ್ಯಾಲಕ್ಸಿ ಒಳಗಿದಾವೆ. ಸೊ ಆ ಗ್ಯಾಲಕ್ಸಿ ಒಳಗೆ ಸೂರ್ಯನಕ್ಕಿಂತ ಸಣ್ಣದವೇನೋ ಇಲ್ಲ, ಸೂರ್ಯನಕ್ಕಿಂತಲೂ ಸಾವಿರ ಲಕ್ಷ ಪಟ್ಟು ದೊಡ್ಡ ಸೂರ್ಯಗಳದ. ಅವು ನಾವು ಏನು ನಕ್ಷತ್ರಗಳ ಥರ ಕಾಣಿಸ್ತಾವೆ ನಮಗೆ. ಅದು ಒಂದು ಗ್ಯಾಲಕ್ಸಿ. ಅಂಥ ಗ್ಯಾಲಕ್ಸಿ ಒಂದೇ ಐತೆನೋ ಇಲ್ಲ, ಅಂಥವು 10⁻11 ಗ್ಯಾಲಕ್ಸಿಗಳು. ಅಂದರೆ 100 ಮುಂದೆ 11 ಪೂಜೆ ಕೊಟ್ಟರೆ ಎಷ್ಟಾಗ್ತಾವೆ ಅಷ್ಟು ಗ್ಯಾಲಕ್ಸಿಗಳು. ಸೊ ಟೋಟಲ್ ಎಷ್ಟು ಸೂರ್ಯಗಳಾಗ್ತಾವೆ ಅಂದ್ರೆ, ಒಂದನ್ನು ಬಂದು 23 ಪೂಜೆ ಕೊಟ್ಟರೆ ಎಷ್ಟಾಗ್ತಾವೆ ಅಷ್ಟು ಸೂರ್ಯಗಳು ಜಗತ್ತಿನೊಳಗದಾವೆ. ಸೊ ಅನಂತ ಬ್ರಹ್ಮಾಂಡ ಅಂತ ಹೇಳ್ತಾರೆ, ಅಷ್ಟು ಸೂರ್ಯಗಳದಾವೆ. ಸೊ
ಅಷ್ಟು ಸೂರ್ಯಗಳಿದ್ದಾಗ ಅಲ್ಲಿನಿಂದ ವಿಕಿರಣಗಳು ಏನಂತವ ಶಕ್ತಿ ಕಣಗಳು ಯಾವಾಗ ಭೂಮಿಯ ಮೇಲೆ ಬರ್ತಾ ಇರ್ತಾವೆ. ಸೊ ಅದಕ್ಕೆ ಏನಂತಾರೆ ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸ್ ಇಲೆಕ್ಟ್ರೋಮ್ಯಾಗ್ನೆಟಿಕ್ ಪಾರ್ಟಿಕಲ್ಸ್. ಸೊ ಅವು ನಿಮ್ಗೆ ಗೊತ್ತಿರ್ಬೇಕು ಏನಪ್ಪ ಅಂತಂದ್ರೆ ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪಾರ್ಟಿಕಲ್ಸ್ ಬಿದ್ದು ಕೂಡಲೇ ಏನಾಗ್ತಾವೆ ಭೂಮಿ ಮೇಲೆ ಬಿದ್ದು ಹಾಗೆ ಹೋಗ್ತಾವನು ಇಲ್ಲ, ಇಲ್ಲಿರುವ ಕಾರ್ಬನ್ ಅಟಾಮ್ಸ್ಗಳು ಅವನ್ನ ಹೀರ್ಕೊತಾವೆ. ಭೂಮಿ ಒಳಗಿರುವಂಥ ಕಾರ್ಬನ್ ಅಟಾಮ್ಸ್ ದೇಹದೊಳಗಿರುವಂಥ ಕಾರ್ಬನ್ ಅಟಾಮ್ಸ್ ಹೀರ್ಕೊತಾವೆ. ಬಟ್ ನಮ್ಮದು ಏನೈತಿ, ನಮ್ಮ ಕಡೆ ಏನೈತಿ ಇಷ್ಟಲಿಂಗ ಇರೋದ್ರಿಂದ ಏನೈತಿ ಇದನ್ನು ಹೆಚ್ಚಿನ ಕಾರ್ಬನ್ ಅಟಾಮ್ಗಳು ಇದ್ರೊಳಗೆ ಪೂರ್ತಿ ಕಾರ್ಬನ್ಲಿಂದ ಮಾಡಿರೋದ್ರಿಂದ ಏನಾಗ್ತದೆ ಇದು ಆ ಎಲ್ಲ ಶಕ್ತಿಯ ಕಣಗಳನ್ನು ಹೀರ್ಕೊತೈತಿ ಇದು. ಸೊ ಇದು ಸುಳ್ಳೇನು ಅಲ್ಲ, ಇದು ಸಿದ್ಧಾಂತದಿಂದ ಇದು ಎಕ್ಸ್ಪೆರಿಮೆಂಟ್ಲಿಂದ ಪ್ರೂವ್ ಮಾಡ್ಯಾರ. ಕಾರ್ಬನ್ಗೆ ಏನೈತಪ್ಪ ಅಂದ್ರೆ ಒಂದು ಕೆಪಾಸಿಟಿ ಏನೈತಪ್ಪ ಅಂತಂದ್ರೆ ಸೊ ಇದು ಎಲ್ಲ ಶಕ್ತಿ ಎಲ್ಲ ರೇಸ್ ಯಾವುದೇ ವಿದ್ಯುತ್ ಕಾಂತೀಯ ಕಣಗಳು ರೇಸ್ ಇದ್ರೂ ಇದು ಹೀರ್ಕೊತೈತಿ. ಸೊ ಇದು ಬಿಳಿ ಕಲರ್ದೇ ಯಾಕೆ ಮಾಡಲಿಲ್ಲ, ಕೆಂಪು ಕಲರ್ದೇ ಯಾಕೆ ಮಾಡಲಿಲ್ಲಪ್ಪ ಅಂತಂದ್ರೆ ಇಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತೇಳಿ ನೋಡ್ಬೇಕಾಗ್ತದೆ ನಾವು. ಇದ್ರೊಳಗೆ ರೇಡಿಯೋ ವೇವ್ಸ್ ಅಂತ ಬರ್ತಾವೆ, ಇನ್ಫ್ರಾರೆಡ್ ರೇಸ್ ಅಂತ ಬರ್ತದೆ, ರೆಡ್ ರೇಸ್, ವೈಲೆಟ್ ರೇಸ್, ಅಲ್ಟ್ರಾ ವೈಲೆಟ್, ಎಕ್ಸ್ ರೇಸ್, ಗಾಮಾ ರೇಸ್ ಅಂತೇಳಿ ಭಾಳಷ್ಟು ಬರ್ತೈತಿ. ಇಷ್ಟು ದೊಡ್ಡ ಸ್ಪೆಕ್ಟ್ರಮ್ ಬರ್ತೈತಿ. ಅದ್ರೊಳಗೆ ನಮಗೆ ಕಣ್ಣಿಗೆ ಕಾಣಿಸೋದು 1% ಅಷ್ಟೇ. ರೆಡ್ಲಿಂದ ಎಲ್ಲೋ ಇದು ವೈಲೆಟ್ ತನಕ ಕಾಣಿಸ್ತೈತಿ, ಯುಬ್ಜಾರ್ ಅಂಥೇಳಿ 400 ನ್ಯಾನೋಮೀಟರ್ ಟು 700 ನ್ಯಾನೋಮೀಟರ್ಸ್. ಸೊ ಅಷ್ಟೇ ಕಾಣಿಸ್ತೈತಿ ನಮ್ಮ ಕಣ್ಣಿಗೆ. ಸೊ ಇದು ಬಿಟ್ಟು 99% ವೇವ್ಸ್ ಅದಾವೆ ನಮ್ಮ ಜಗತ್ತಿನೊಳಗೆ, ಎಲ್ಲ ಕಡೆ ವೇವ್ಸ್ ಬರ್ತಾವೆ. ಈಗ ನಮ್ಗೆ ಮೊಬೈಲ್ ಐತಿ, ಮೊಬೈಲಿಗೆ ರೇಡಿಯೋ ವೇವ್ಸ್ ಬರ್ತಾವೆ, ಕಾಣಿಸ್ತವೇನು ಕಾಣಿಸಂಗಿಲ್ಲ. ಬಟ್ ಮೊಬೈಲ್ ಚಲೋ ಆಗ್ತೈತಿ ಬೇರೆದವ್ರು ಯಾರು ಲಿಂಕ್ ಮಾಡಿದ್ರಪ್ಪ ಅಂದ್ರೆ. ರೇಡಿಯೋ ಐತಿ ನಮ್ಮ ಕಡೆ, ಟಿ ವಿ ಐತಿ, ಟಿ ವಿ ಒಳಗೆ ವೇವ್ಸ್ ಬರ್ತವೆ, ಕಾಣಿಸ್ತವೇನು ಕಾಣಿಸಂಗಿಲ್ಲ. ಸೊ ಅವು ಸಂವೇದನ ನಮ್ಗೆ ಅಷ್ಟು ತಿಳ್ಕೊಳ್ಳೋಂಥ ನಮ್ಮದು ಅಷ್ಟು ಸಾಧನ ಇಲ್ಲ ನಮ್ಮ ದೇಹದೊಳಗೆ. ನಮ್ಮ ಚರ್ಮ, ಕಿವಿ, ಮೂಗು, ನಮ್ಮ ಏನು ಜ್ಞಾನೇಂದ್ರಿಯಗಳು ಅದಾವೆ, ಈ ಜ್ಞಾನೇಂದ್ರಿಯಗಳಿಗೆ ನಿಲುಕದ ವೇವ್ಸ್ಗಳು ಅವನ್ನ ಮಷಿನ್ಲಿಂದ ಕಂಡು ಹಿಡಿಬೋದು. ಎಕ್ಸ್ರೇ ರೇಸ್ ಅಂತ ಬರ್ತಾವೆ, ಗಾಮಾ ರೇಸ್ ಅಂತ ಬರ್ತಾವೆ. ಅದರೊಳಗೆ ಕಾಸ್ಮಿಕ್ ರೇಸ್ ಅನ್ನೋದು ಅತ್ಯಂತ ಪ್ರಭಾವಶಾಲಿ ಶಕ್ತಿಶಾಲಿಯಾಗಿರುವಂತಹ ರೇಸ್ಗಳು. ಆ ರೇಸ್ಗಳು ಬಾಹ್ಯಾಕಾಶದಿಂದ ಸೌರವ್ಯೂಹದ ಆಚೆಯಿಂದ ಬಂದು ಭೂಮಿ ಮೇಲೆ ಬೀಳ್ತಿರ್ತಾವೆ. ಬೀಳುವ ಟೈಮಿಂಗ್ ಯಾವಾಗಪ್ಪ ಅಂತಂದ್ರೆ ರಾತ್ರಿ 12ರಿಂದ ಮುಂಜಾನೆ 6ರೊಳಗೂ ಭಾಳ ಜಾಸ್ತಿ ಬೀಳ್ತಿರ್ತಾವೆ. ಸೊ ರಾತ್ರಿ ಕತ್ಲಾದಾಗ ಜಾಸ್ತಿ ಬೀಳತ್ತಾವೆ, ಮುಂಜಾನೆ ಹೆಂಗೆ ಸೂರ್ಯೋದಯ ಹಾಕೊಂತ ಹೋಗ್ತದೆ ಹಂಗೆ ಕಡಿಮೆ ಹಾಕೋಂತ ಹೋಗ್ತದೆ ಬೀಳುವ ಕಣಗಳು. ಸೊ ಈ ಕಾರ್ಬನ್ ಪಾರ್ಟಿಕಲ್ ಏನೈತಲ್ಲ ನಮ್ಮ ಕಡೆ ಇರುವಂಥ ಇಷ್ಟಲಿಂಗ, ಇದನ್ನು ಕಾರ್ಬನ್ ಆಬ್ಜೆಕ್ಟ್ ಅಂತ ಹೇಳ್ತೀನಿ ನಾನು. ಸೊ ಇದು ಕಾರ್ಬನ್ ಆಬ್ಜೆಕ್ಟ್ ಏನೈತಲ್ಲ ಇದು ಅದನ್ನು ಶೇಖರಣೆ ಮಾಡ್ಕೊತೈತಿ, ಅಬ್ಸಾರ್ವ್ ಮಾಡ್ಕೊತೈತಿ. ನೀವೆಲ್ಲರೂ ಹೋದಾಗ ಗುಡಿ ಒಳಗೆ ಹೋದಾಗ ನೋಡ್ತಿರ್ಬೇಕು, ಬಿಸಿಲು ಹತ್ತಬಾರ್ದು ಕಾಳಿಗೆ ಅಂತೇಳಿ ಬಿಳಿ ಪಟ್ಟಿ ಬರೆದಿರ್ತಾರೆ. ಬಿಳಿ ಶಾಖವನ್ನು ಯಾವುದೇ ವೇಸನ್ನು ಹೀರ್ಕೊಳ್ಳೋಂಗಿಲ್ಲ. ಸೊ ಅದೇ ಕರಿ ಇದ್ದಲ್ಲಿ ನಡೆದ್ರೆ ಗೊತ್ತಾಗ್ತೈತಿ ನಿಮಗೆ, ಭಾಳ ಬಿಸಿಲು ಹತ್ತಿ ಕಾಳು ಸುಡ್ತಾವೆ. ಸೊ ಆ ಥರ ಇದು ಹೀರ್ಕೊತೈತಿ, ಇದು ಆ ಶಕ್ತಿ ಕಣಗಳನ್ನು ಹೀರ್ಕೊಂಡು ಏನು ಮಾಡ್ತೈತಿ, ಸಂಗ್ರಹ ಮಾಡಿ ಇಟ್ಕೊತೈತಿ ಒಳಗೆ. ಸೊ ಆಮೇಲೆ ಇನ್ನೊಂದು ಥಿಯರಿ ಬಂತು, ಬ್ಲ್ಯಾಕ್ ರೇಡಿಯೇಷನ್ ಥಿಯರಿ ಅಂತೇಳಿ. ಬ್ಲ್ಯಾಕ್ ರೇಡಿಯೇಷನ್ ಥಿಯರಿ ಬಗ್ಗೆ ಭಾಳಷ್ಟು ಸಂಶೋಧನೆಗಳಾಗ್ಯಾವ, ಭಾಳಷ್ಟು ವಿಜ್ಞಾನಿಗಳು ಅದ್ರ ಬಗ್ಗೆ ಥಿಯರಿನ ಮಾಡಿ ಬ್ಲ್ಯಾಕ್ ರೇಡಿಯೇಷನ್ ಥಿಯರಿ ಬಗ್ಗೆ ಮಾಡಿ. ಬ್ಲ್ಯಾಕ್ ರೇಡಿಯೇಷನ್ ಥಿಯರಿ ಏನಪ್ಪ ಅಂತಂದ್ರೆ ಯಾವುದೇ ಒಂದು ಕಾರ್ಬನ್ ಅಟಮ್ ಒಂದು ಶಕ್ತಿಯನ್ನು ತನ್ನಲ್ಲಿ ಹಿಡಿದಿಟ್ಟುಕೊಂಡಾಗ ಅದರದ್ದು ಟೆಂಪ್ರೇಚರ್ ಏನಾದರೂ ಹೆಚ್ಚಾಯ್ತಪ್ಪ ಅಂದ್ರೆ ಏನಾಗ್ತದೆ, ಇಟ್ ವಿಲ್ ಎಮಿಟ್ ದ ರೇಸ್. 3 ಥರ ಅದರಲ್ಲಿಂದ ಹೊರಗೆ ಹಾಕ್ತೈತೆ ಅದು, ಎಮಿಷನ್ನ, ಕಂಡಕ್ಷನ್ನ, ಕನ್ವೆಕ್ಷನ್ ಅಂತೇಳಿ. ಇದು ಫಿಸಿಕ್ಸ್ ಒಳಗೆ ಯಾವುದೇ ಒಂದು ಶಕ್ತಿ ಒಂದು ಆಬ್ಜೆಕ್ಟಿಗೆ ಕೊಟ್ಟರೆ ಅದರಲ್ಲಿಂದ ಮತ್ತೊಂದು ಕಡೆ ಹೆಂಗೆ ಹೋಗ್ತೈತಪ್ಪ ಅಂತಂದ್ರೆ ಒಂದು ಕಾಂಟ್ಯಾಕ್ಟಿಂದ ಹೋಗ್ತೈತಿ. ಇದರಿಂದ ಡೈರೆಕ್ಟ್ ನಾವು ಕಾಂಟ್ಯಾಕ್ಟ್ ಈ ಥರ ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ ಶಕ್ತಿ ಹೋಗ್ತದೆ. ಇನ್ನೊಂದು ಇಲ್ಲಿಂದ ಎಮಿಷನ್ ಆಗ್ತೈತಿ, ಅಂದ್ರೆ ರೇಸ್ಗಳು ಏನಾಗ್ತಾವೆ ಎಮಿಟ್ ಆಗ್ತಾವೆ, ರೇಡಿಯೇಷನ್ ಅಂತ ಹೇಳ್ತೀವಿ ನಾವು. ರೇಡಿಯೇಷನ್ಲಿಂದ ಹೋಗ್ತದೆ. ಹೈಯೆಸ್ಟ್ ಭಾರಿ ಪವರ್ಫುಲ್ ಟ್ರಾನ್ಸ್ಮಿಷನ್ ಆಗೋದು ರೇಡಿಯೇಷನ್ಲಿಂದ ಆಗ್ತೈತಿ. ಸೊ ಅದು ಏನಾಗ್ತೈತಪ್ಪ ಅಂತಂದ್ರೆ ನಾವು ಇಷ್ಟು ಲಿಂಗವನ್ನು ಏನು ಮಾಡ್ತೀವಿ, ಮನೆಯೊಳಗೆ ಊಟಕ್ಕೆ ಹಾಕ್ತೀವಿ ಇಲ್ಲ, ನಾವು ದೇಹದ ಮೇಲೆ ಹಾಕ್ಕೊತೀವಿ. ವಾತಾವರಣಕ್ಕಿಂತಲೂ ದೇಹದ ಟೆಂಪ್ರೇಚರ್ ಜಾಸ್ತಿ ಇರ್ತೈತಿ, 37 ಡಿಗ್ರಿ ಸೆಲ್ಸಿಯಸ್. ವಾತಾವರಣದೊಳಗೆ ಎಷ್ಟೇ ಆಗಲಿ ಟೆಂಪ್ರೇಚರ್ ನಮ್ಮದು 37 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. ಅದು ಏನು ಮಾಡ್ತಿರ್ತೈತಿ, ಕಂಟಿನ್ಯೂವಸ್ ಆ ರೇಸನ್ನು ಅದು ಕಂಡಕ್ಷನ್ ಮುಖಾಂತರ ನಮ್ಮ ಏನೇನು ಅನಾಥ ಚಕ್ರಕ್ಕೆ ಹೋಗ್ತಿರ್ತೈತಿ, ಕಂಟಿನ್ಯೂಸ್ಲಿ ದೇಹಕ್ಕೆ ಹೋಗ್ತಿರ್ತದೆ. ಯಾಕೆ ಹೇಳ್ತಾರೆ, ಕೆಲವೊಬ್ರು ಹೇಳ್ತಾರೆ ಲಿಂಗ ಪೂಜೆ ಮಾಡಲಿಕ್ಕೂ ಬರೋಬ್ಬರ ಐತಪ್ಪ, ಮೈ ಮೇಲಾರು ಹಾಕೋಗಿರಲಿ. ಸೊ ಮೈ ಮೇಲೆ ಹಾಕೊಂಡಿದ್ರೆ ಏನಾಗ್ತೈತಿ, ಆ ರೇಸನ್ನು ಅದು ಕ್ಯಾಪ್ಚರ್ ಮಾಡಿ ಸೊ ಅದು ಒಳಗೆ ಬಿಡ್ತಿರ್ತೈತಿ. ಇದೊಂದು ಒಂಥರ ಎಂಟಿನ ಇದ್ದಂಗೆ ಇದು. ಈ ಹೆಂಗೆ ನಾವು ಮೊಬೈಲ್ದು ಎಕ್ಸಾಂಪಲ್ ಕೊಟ್ಟರೆ ಗೊತ್ತಾಗ್ತದೆ ನಿಮ್ಗೆ. ಮೊಬೈಲ್ದೊಳಗೆ ಏನದ ವೇವ್ಸ್ ಬರ್ತಾವೆ, ಫೋನ್ ಹಚ್ಚೋದು ಕೂಡ ಬರ್ತದೆ. ಅದ್ರೊಳಗೆ ಬರೀ ರೇಡಿಯೋ ವೇವ್ಸನ್ನು ಅಷ್ಟೇ ಕ್ಯಾಪ್ಚರ್ ಮಾಡ್ತೈತಿ. ಅದು ರೇಡಿಯೋ ವೇವ್ಸ್ ಅಂದ್ರೆ ವೆರಿ ವೀಕ್ ವೇವ್ಸ್. ಕಾಸ್ಮಿಕ್ ವೇವ್ಸ್ ಅದಕ್ಕಿಂತಲೂ ಸಾವಿರ ಪಟ್ಟು ಭಾರಿ ಪವರ್ಫುಲ್ ವೇವ್ಸ್ಗಳನ್ನು ಇದು ಕ್ಯಾಪ್ಚರ್ ಮಾಡ್ತದೆ, ಅದು ನಮ್ಗೆ ಗೊತ್ತಿಲ್ಲ. ಸೊ ಅದು ಪಾಶ್ಚಾತ್ಯ ವಿಜ್ಞಾನಿಗಳಿಂದ ನಾವು ಕಂಡುಕೊಂಡಿವಿ ಸದ್ಯ, ಯಾಕಂದ್ರೆ ನಮ್ಮದೇ ಜ್ಞಾನ ಮತ್ತೊಬ್ರು ತೊಗೊಂಡು ಹೋಗಿ ನಮಗೆ ಹೇಳ್ಯಾರ ಹೊಳ್ಳಿ. ಸೊ ಹಂಗೆ ಅದನ್ನು ಬ್ಲ್ಯಾಕ್ ಬಾಡಿ ಥಿಯರಿಯೇಷನ್ಲಿಂದ ಎಮಿಷನ್ ಆಗ್ತೈತಿ. ಸೊ ಅದನ್ನು ನಾವು ಏನು ಮಾಡ್ತೀವಿ, ಇದನ್ನು ಲಿಂಗಾಂಗ ಯೋಗ ಮಾಡಬೇಕಾದ್ರೆ ಅದನ್ನು ನಾವು ಕೈ ಒಳಗೆ ಹಿಡ್ಕೊತೀವಿ, ಹಿಂಗೆ ಎಡಗೈ ಒಳಗೆ ಹಿಡ್ಕೊತೀವಿ. ಎಡಗೈ ಒಳಗೆ ಎಷ್ಟು ಇರಬೇಕಪ್ಪ ಅಂತಂದ್ರೆ
ಈ ಕೈಲಿಂದ ನಮ್ಮದು 12 ಬೆರಳು ದೂರ. ಇನ್ನೊಂದು ಫೋಕಲ್ ಲೆಂತ್ ಥಿಯರಿ ಅಂತೇಳಿ ಬರ್ತೈತಿ. ಫೋಕಲ್ ಲೆಂತ್ ಆಫ್ ಥರ್ಡ್ ಐ ಆರ್ ಪೀನಿಯಲ್ ಗ್ಲ್ಯಾಂಡ್ ಅಂತೇಳಿ, ಅದಕ್ಕೆ ಥರ್ಡ್ ಐ ಅಂತ ಹೇಳ್ತೀವಿ ನಾವು. ಇಲ್ಲಿ ಬರೆದಿದ್ದೆ ನಾನು. ನಮ್ಮ ದೇಹದೊಳಗೆ ಚಕ್ರಗಳದಾವೆ. ಅದನ್ನು ಭಾಳಷ್ಟು ವರ್ಷಗಳ ಹಿಂದೆ ಭಾರತೀಯರು ಕಂಡು ಹಿಡಿದ್ರು. ಅದನ್ನು ಹೊಳ್ಳಿ ನಾವು ಎನಾಟಮಿ ಒಳಗೆ ಓದಿ ಡಿಸೆಕ್ಷನ್ ಮಾಡಿ ನೋಡಿದಾಗ ನಮ್ಗೆ ತೋರಿಸಿದ್ರೆ ಎಷ್ಟು ಚಕ್ರಗಳಂದ್ರೆ ಚಕ್ರ ಥರ ಇರೋಂಗಿಲ್ಲ. ಇದು ನರಗಳ ಒಂದು ಸಮೂಹ. ಅಲ್ಲಿಂದ ಭಾಳಗಳು ನರಗಳು ಬಂದು ಕೂಡಿರ್ತವೆ. ಈ ಕಡೆಯಿಂದ ಒಂದು 3 ನರ, ಈ ಕಡೆಯಿಂದ ಒಂದು 3 ನರ, ಆ ಥರ. ಸೊ ಅದರೊಳಗೆ ಚಕ್ರಗಳು ಬಂದಾಗ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಥ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರ, ಶಿಖಾಚಕ್ರ, ಪಶ್ಚಿಮ ಶಿಖಾಚಕ್ರ ಅಂತ ಹೇಳಿ ಬರ್ತಾವೆ. ಸೊ ಅದರೊಳಗೆ ಶರಣರು ಏನಂತ ಹೇಳಿದ್ರು, ಇವಕ್ಕೆ ಲಿಂಗಗಳಂತ ಹೇಳಿದ್ರು. ಅಂದ್ರೆ ಲಿಂಗ ಶರೀರ ಐತಿ ನಮ್ದು ಅಂತ ತಿಳ್ಕೊಂಡು ಏನು ಮಾಡಿದ್ರು ಅವರು, ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಅಂತ ಹೇಳಿದ್ರು. ಸೊ ನಾ ಇಲ್ಲಿನಿಂದ ಮಹಾಲಿಂಗ, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ಸೊ ಈ ಭಾವಲಿಂಗಕ್ಕೆ ಥರ್ಡ್ ಐ ಅಂತೇಳಿ ಹೇಳ್ತಾರೆ. ಭಾವಲಿಂಗಕ್ಕೆ ಇನ್ನೊಂದು ಇಂಗ್ಲೀಷ್ ಒಳಗೆ ಏನು ಹೆಸರು ಹೇಳ್ತಾರಪ್ಪ ಅಂದ್ರೆ ಪೀನಿಯಲ್ ಗ್ಲ್ಯಾಂಡ್. ಸೊ ಪೀನಿಯಲ್ ಗ್ಲ್ಯಾಂಡ್ ಇಲ್ಲೇನೂ ಐತಿ ದೇಹದೊಳಗೆ. ಅದ್ರ ಕೆಲಸ ಏನಪ್ಪ ಅಂತಂದ್ರೆ ಒಂದು ಮೆಲಟೋನಿನ್ ಅನ್ನುವಂಥ ಒಂದು ಕೆಮಿಕಲನ್ನು ಸ್ರವಿಸ್ತೈತದೆ. ಮೆಲಟೋನಿನ್ ಅನ್ನೋದು ಒಂದು ಕೆಮಿಕಲ್. ಈ ಕೆಮಿಕಲ್ ಕೆಲಸ ಏನು ಮಾಡ್ತೈತಿ, ಮೆಲಟೋನಿನ್ ದೇಹದೊಳಗೆ ಏನು ಮಾಡ್ತೈತಿಪ್ಪ ಅಂತಂದ್ರೆ ಇದು ಸಮಾಧಾನ ಭಾವವನ್ನು ನೀಡ್ತೈತಿ. ಸೊ ಆಮೇಲೆ ಇಟ್ ಈಸ್ ಎ ಗ್ಲ್ಯಾಂಡ್ ಫಾರ್ ಕಂಟ್ರೋಲಿಂಗ್ ಆಲ್ ದ ಗ್ಲ್ಯಾಂಡ್ಸ್ ಇನ್ ದ ಬಾಡಿ. ದೇಹದೊಳಗೆ ಭಾಳಷ್ಟು ನಿರ್ನಾಳ ಗ್ರಂಥಿಗಳದಾವೆ. ಈ ಪಿಟ್ಯೂಟರಿ ಗ್ರಂಥಿ ಅಂತ ಹೇಳಿ ಗೊತ್ತಾ, ಇಲ್ಲಿ ಪಿಟ್ಯೂಟರಿ ಗ್ರಂಥಿ ಇರ್ತದೆ, ಇಲ್ಲಿ ಥೈರಾಯ್ಡ್ ಗ್ರಂಥಿ ಇರ್ತೈತಿ, ACTH, ಇಲ್ಲಿ ಸುಪ್ರಾರೀನಲ್ ಗ್ಲ್ಯಾಂಡ್ ಅಂತ ಇರ್ತೈತಿ, ಮತ್ತು ಟೆಸ್ಟಿಸ್, ಓರಿ ಇರ್ತಾವೆ. ಇವೆಲ್ಲವನ್ನು ಕಂಟ್ರೋಲ್ ಮಾಡೋದು ಮಾಸ್ಟರ್ ಗ್ಲ್ಯಾಂಡ್ ಪಿಟ್ಯೂಟರಿ. ಆ ಪಿಟ್ಯೂಟರಿನ ಕಂಟ್ರೋಲ್ ಮಾಡೋದು, ಪಿಟ್ಯೂಟರಿಪ್ಪ ಅಂತಂದ್ರೆ ಈ ಆಜ್ಞಾಚಕ್ರ ಮಹಾಲಿಂಗ. ಇದನ್ನು ಕಂಟ್ರೋಲ್ ಮಾಡೋದು ಸಹಸ್ರಾರಲಿಂಗಪ್ಪ ಅಂತಂದ್ರೆ ಹೈಪೋಥಲಾಮಸ್. ಅದನ್ನು ಕಂಟ್ರೋಲ್ ಮಾಡೋದು ಶಿಖಾಚಕ್ರಪ್ಪ ಅಂತಂದ್ರೆ ಥಲಾಮಸ್ ಅಂತೇಳಿ ಮತ್ತೊಂದು ಬಾಡಿ ಬರ್ತದೆ ಬ್ರೈನ್ ಒಳಗೆ, ಅದೊಂದು ಲಿಂಗ. ಅದನ್ನು ಕಂಟ್ರೋಲ್ ಮಾಡೋದು ಪೀನಿಯಲ್ ಗ್ಲ್ಯಾಂಡ್. ಸೊ ಭಾವಲಿಂಗ. ಸೊ ಇವೆಲ್ಲ ಒಂದಕ್ಕೊಂದು ಕನೆಕ್ಟ್ ಅದಾವೆ. ಎಲ್ಲ ಕನೆಕ್ಟಿಂಗ್ ಪಾತ್ರ. ಇಲ್ಲಿನಿಂದ ಕೆಳಗಿನಿಂದ ಮೇಲ್ವರೆಗೂ ಮಹಾಲಿಂಗದವರೆಗೆ, ಇದು ಭಾವಲಿಂಗದವರೆಗೂ ಕನೆಕ್ಟ್ ಅದಾವೆ ಎಲ್ಲ ಲಿಂಗಗಳು. ಸೊ ಇವು ಲಿಂಗಗಳು ಇಲ್ಲೇನು ಅದಾವೆ. ಇದು ಅವಾಗೆ ಕಂಡು ಹಿಡಿದಿದ್ರು. ಇದನ್ನು ನಾವು ಹೊಳ್ಳಿ ಮತ್ತು ಅನಾಟಮಿ ಒಳಗೆ ತಿಳ್ಕೊಂಡು ಓದಿದಾಗ ಆಶ್ಚರ್ಯ ಅನ್ನಿಸ್ತು ನಮ್ಗೆ. ಇದು ಭಾರತೀಯರು ಅವಾಗೆ ಹೇಳಿಗಾರ, ಇದನ್ನು ಎಲ್ಲ ಪಾಶ್ಚಿಮಾತ್ಯರು ಒಪ್ಕೊಂಡ್ರೆ ಹೊಳ್ಳಿ ಭಾರತೀಯರಿಗೆ ಹೊಳ್ಳಿ ಕಲಿಸಿದ್ರು ಅವ್ರು ಈ ಥರ ಐತೆ ಅಂತೇಳಿ. ಸೊ ಅದನ್ನೇ ನಾವು ಏನು ಮಾಡಬೇಕು, ಸಂಗಮ ದೂರ ಫೋಕಲ್ ಲೆಂತ್ ಆಫ್ ದ ಥರ್ಡ್ ಐ ಎಷ್ಟೈತಪ್ಪ ಅಂತಂದ್ರೆ 12 ಅಂಗುಲ ಐತಿ. ಸೊ 12 ಅಂಗುಲದೊಳಗೆ ನಾವು ಕರೆಕ್ಟ್ ಅದನ್ನು ಹಿಡ್ಕೊಂಡೇವಪ್ಪ ಅಂತಂದ್ರೆ ಆಲ್ ರೇಸ್ ವಿಚ್ ಆರ್ ಎಮಿಟಿಂಗ್ ಫ್ರಮ್ ದ ಲಿಂಗದಿಂದ ಹೊರಸೂಸುವಂತಹ ಎಲ್ಲ ವಿಕಿರಣಗಳು ಏನಾಗ್ತವೆ, ಎಲ್ಲ ಕ್ಯಾಪ್ಚರ್ ಆಗಿ ಏನಾಗ್ತವೆ ಕಣ್ಣಿನ ಮುಖಾಂತರ ಕಾರ್ನಿಯಾ ಅಂತ ಹೇಳಿ ಮಾಡಿ, ಕಾರ್ನಿಯಾದೊಳಗೆ ಹೋಗ್ತೈತಿ. ಮೊದಲು ಕಾರ್ನಿಯಾದಿಂದ ಲೆನ್ಸ್ ಒಳಗೆ ಹೋಗ್ತೈತಿ, ರೆಟಿನಾ ಅಂತ ಹೋಗ್ತೈತಿ. ಆ ರೆಟಿನಾದೊಳಗೆ 10 ಪದರ ಇರ್ತವೆ. ಆ ರೆಟಿನಾದೊಳಗೆ ಲಿಂಗದ ಇಮೇಜ್ ಇನ್ವರ್ಟೆಡ್ ಬೀಳ್ತೈತಿ, ತಲೆ ಕೆಳಗಾಗಿ ಬೀಳ್ತೈತಿ ರೆಟಿನಾದೊಳಗೆ. ಸೊ ಅದು ಮತ್ತೆ ಉಲ್ಟಾಗಿ ಏನಾಗ್ತೈತಿ, ಮೇಲೆ ಆಪ್ಟಿಕ್ ನರ್ವ್ ಅಂತ ಬರ್ತೈತಿ. ಆಪ್ಟಿಕ್ ನರ್ವ್ ಅಂದ್ರೆ ಒಂದು 2 ಮಿಲಿಮೀಟ್ರದ ಒಂದು ಸಣ್ಣದು ಒಂದು ಸುತ್ತಳಿ ಅಂತ ನೀವು ತಿಳ್ಕೊಬೋದು. ಆ ಸುತ್ತಳಿ ಒಳಗೆ ಭಾಳಷ್ಟು ಫೈಬರ್ಸ್ಗಳು ಬರ್ತವೆ, ದಾರಗಳು. ಎಷ್ಟು ಇರ್ಬೋದು, ಒಂದು ಸುತ್ತಳಿ ಒಳಗೆ 1000 ಇರ್ಬೋದು. ಬಟ್ ಆಪ್ಟಿಕ್ ನರ್ವ್ ಒಳಗೆ 20 ಲಕ್ಷ ಫೈಬರ್ ಇರ್ತಾವೆ. ಒಂದು ಕಣ್ಣಿನೊಳಗೆ 20 ಲಕ್ಷ ಸಣ್ಣದು ಕೂದಲ್ಕಿಂತಲೂ ಅದು ಮೈಕ್ರೋಸ್ಕೋಪ್ ಒಳಗೂ ಕಾಣಂಗಿಲ್ಲ, ಅಷ್ಟು ಸಣ್ಣ ಇರ್ತಾವೆ ಫೈಬರ್. ಅವು ಎಲ್ಲಿ ಹೋಗಿರ್ತಾವೆ, ಇಲ್ಲಿ ಹೋಗಿ ಡೈರೆಕ್ಟ್ ಎಲ್ಲ ಮೇಲಿನ ಚಕ್ರಗಳಿಗೆ ಕನೆಕ್ಟ್ ಆಗಿರ್ತಾವೆ, ಲಿಂಗಗಳಿಗೆ ಡೈರೆಕ್ಟ್ ಹೋಗಿ ಇಲ್ಲಿ ವಿಜುವಲ್ ಕಾರ್ಟೆಕ್ಸ್ ಅಂತ ಬರ್ತದೆ, ಏರಿಯಾ ನಂಬರ್ 17, 18, 19 ಅಂತೇಳಿ. ಅದ್ರ ಮುಖಾಂತರ ಎಲ್ಲ ಕನೆಕ್ಟ್ ಆಗಿಬಿಡ್ತದೆ. ಇಲ್ಲಿನಿಂದ ಪಿಟ್ಯೂಟರಿಗೂ ಪಿಟ್ಯೂಟರಿ ಪ್ಲೆಕ್ಸಸ್ ಮತ್ತು ಹೈಪೋಥಲಾಮಸ್, ಥಲಾಮಸ್ ಮತ್ತು ಪೀನಿಯಲ್ ಗ್ಲ್ಯಾಂಡ್. ಸೊ ಇವು ನಾವು ವೈದ್ಯಕೀಯ ಭಾಷೆ ಒಳಗೆ ಹೇಳ್ಬೋದು. ಅದನ್ನು ಸೂಕ್ಷ್ಮವಾಗಿ ಸರಳ ಭಾಷೆ ಒಳಗೆ ಹೇಳ್ಬೇಕಪ್ಪ, ಮಹಾಲಿಂಗ, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ಭಾಳ ಸರಳವಾಗಿ ಹೇಳಿದ್ರು ಶರಣರು. ಸೊ ಇಲ್ಲಿ ನಾವು ಇಷ್ಟು 12 ಅಂಗುಲದೊಳಗೆ ಇಟ್ಟಾಗ ಏನಾಗ್ತೈತಿಪ್ಪ ಅಂತಂದ್ರೆ, ಸೊ ಅದರದ್ದು ಬೆಳಕು ನಮ್ಮ ಅಲ್ಲಿಂದ ಎಮಿಟ್ ಆಗ್ತಿರ್ತಾವೆ. ಹೇಳಿದೆ ನಾ ಯಾವಾಗಿ, ಆ ಶಕ್ತಿಯನ್ನು ಅದು ಇಟ್ಕೊಂಡಿರ್ತೈತಿ. ಇಟ್ ಈಸ್ ಲೈಕ್ ಎ ಮ್ಯಾಗ್ನೆಟ್. ಸೊ ರೆಡ್ ಇದು ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಮುಖಾಂತರ ಅದು ಹಿಡ್ಕೊಂಡಿರ್ತದೆ. ಅದು ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಮುಖಾಂತರ ಹೊರಸೂಸ್ತೈತಿ. ಆ ಹೊರಸೂಸುವಂಥ ಕಿರಣಗಳು ಏನಾಗ್ತಾವೆ, ನಮ್ಮ ಕಣ್ಣಿನ ಮುಖಾಂತರ ಹೋಗಿ ಆ ಪಾತ್ವೆ ಮುಖಾಂತರ ಹೇಳಿದ್ನಲ್ಲ, ಈ ಥರ ಆಪ್ಟಿಕ್ ನರ್ವ್, ಆಪ್ಟಿಕ್ ಟ್ರ್ಯಾಕ್ಟ್, ಆಪ್ಟಿಕ್ ರೇಡಿಯೇಷನ್ ಮುಖಾಂತರ ಹೋಗಿ ಪೀನಿಯಲ್ ಗ್ಲ್ಯಾಂಡಿಗೆ ಮುಟ್ತಾವೆ ಹೋಗಿ. ಸೊ ಪೀನಿಯಲ್ ಗ್ಲ್ಯಾಂಡಿಗೆ ಅವು ಮುಟ್ಟಿದವಪ್ಪ ಅಂತಂದ್ರೆ ದೇ ಆರ್ ವೆರಿ ಪವರ್ಫುಲ್, ಹೈ ಫ್ರೀಕ್ವೆನ್ಸಿ ಇರ್ತೈತೆ ಅವ್ರದ್ದು. 1 ಸೆಕೆಂಡ್ ಒಳಗೆ 1 ಮುಂದೆ 14 ಪೂಜೆ ಕೊಟ್ಟರೆ ಎಷ್ಟು ಆಗ್ತದೆ, ಅಷ್ಟು ಸರಿ ವೈಬ್ರೇಟ್ ಮಾಡ್ತೈತೆ. ಅದು ಎಷ್ಟು 1000 ಕೋಟಿ ಆಗ್ತೈತೆ ನೋಡ್ರಿ, ವಿಚಾರ ಮಾಡಿರೋದು. 14-15 ಸರಿ ಕೊಟ್ಟರೆ ಅಷ್ಟು ಫ್ರೀಕ್ವೆನ್ಸಿ ಇರ್ತದೆ. 1 ಸೆಕೆಂಡ್ ಒಳಗೆ ಆ ವೇವ್ಸ್ ಅಷ್ಟು ವೈಬ್ರೇಟ್ ಆಗ್ತಿರ್ತೈತಿ. ರೇಡಿಯೋ ವೇವ್ಸ್, ನಮ್ಮ TV ವೇವ್ಸ್, ಮೊಬೈಲ್ ಬರುವ ಅಷ್ಟೇ ಒಂದು ನಿಮಿಷಕ್ಕೆ 1000 ಸರಿ ವೈಬ್ರೇಟ್ ಆದರೆ ಇದು
ಒಂದ್ರ ಮುಂದೆ 13-14 ಪೂಜೆ ಕೊಟ್ಟರೆ ಎಷ್ಟಾಗ್ತದೆ ಅಷ್ಟು ಸರ್ ಟೈಪ್ ವೈಬ್ರೇಷನ್ ಆಗ್ತಿರ್ತದೆ. ಸೊ ಅದು ಹೋಗಿ ಪೀನಿಯಲ್ ಗ್ಲ್ಯಾಂಡಿಗೆ ಸ್ಟಿಮ್ಯುಲೇಟ್ ಮಾಡ್ತಪ್ಪ ಅಂತಂದ್ರೆ, ಅದು ಪ್ರಚೋದನೆ ಮಾಡ್ತಂದ್ರೆ ಪೀನಿಯಲ್ ಗ್ಲ್ಯಾಂಡಿಂದ ಮೆಲಟೋನಿನ್ ಸ್ರವಿಸ್ತೈತಿ. ಹೇಳಿದೆ, ಮೆಲಟೋನಿನ್ಲಿಂದ ಶಾಂತ ಸ್ವಭಾವ ಆಗ್ತೈತಿ, ಮತ್ತು ಏನಾಗ್ತೈತಿ ದೇಹದೊಳಗಿನ ಬಜ್ಜು ಕರಗ್ತೈತಿ, ಮತ್ತು ದೇಹ ದಷ್ಟಪುಷ್ಟ ಆಗ್ತೈತಿ, ಮೇಲ್ ಫಿಮೇಲ್ ಫೀಚರ್ಸ್ ಎಲ್ಲ ಕರೆಕ್ಟ್ ಮ್ಯಾನಿಫೆಸ್ಟ್ ಆಗ್ತಾವೆ. ಆಮೇಲೆ ಥೈರಾಯ್ಡ್ ಫಂಕ್ಷನ್ ಕರೆಕ್ಟ್ ಮಾಡ್ತೈತಿ, ಬ್ಲಡ್ ವೆಸಲ್ ಕರೆಕ್ಟ್ ಆಗ್ತವೆ, ಆಮೇಲಿಂದ ಹೃದಯ ನಾಳಗಳು ಕರೆಕ್ಟ್ ಆಗ್ತವೆ, ಆಮೇಲೆ ಯಾವುದೇ ರೋಗ ರುಜಿನಗಳು ಬರಂಗಿಲ್ಲ ಇದರಲ್ಲಿಂದ. ಮೆಲಟೋನಿನ್ ಸ್ರವಿಸ್ತಪ್ಪ ಅಂದ್ರೆ ಸರಿಯಾಗಿ ನಿದ್ದೆ ಆಗ್ತೈತಿ. ಮುಖ್ಯವಾಗಿ ಮನುಷ್ಯನ ಮನಸ್ಸು ಏನಾಗ್ತೈತಿ, ಶಾಂತ ಆಯ್ತಪ್ಪ ಅಂದ್ರೆ ಆಟೋಮೆಟಿಕಲಿ ಆಧ್ಯಾತ್ಮದ ಕಡೆ ಹೋಗ್ತೈತಿ. ಅದಕ್ಕೆ ಕೆಲವೊಂದು ವಿಚಾರಗಳು ಬರ್ತಾವೆ, ನಾನು ಯಾರು, ನಾನು ಎಲ್ಲಿಂದ ಬಂದೆ, ನನ್ನ ಉದ್ದೇಶ ಏನು, ಎಲ್ಲಿಗೆ ಹೋಗಬೇಕು, ಈ ಕೆಲವೊಂದು ಅಂತರ್ಮುಖಿ ಆಗ್ತಾನೆ ಮನುಷ್ಯ, ಮಾತು ಕಡಿಮೆ ಆಗ್ತವೆ, ವಿಚಾರಧಾರೆ ಹೆಚ್ಚಿಗೆ ಆಗ್ತೈತಿ. ಸೊ ಈ ಪ್ರಕಾರ ಆಯ್ತಪ್ಪ ಅಂತಂದ್ರೆ ಮೆಲಟೋನಿನ್ ಸೀಕ್ರೆಟ್ ಆಗ್ತೈತಿ. ಸೊ ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ, ಲಿಂಗಾಂಗ ಸಾಧನ ಮಾಡಬೇಕಾದಾಗ ನಾವು ಹಿಂಗೆ ಕುಂತಾಗ ಮೊದಲು ಕಾನ್ಸಂಟ್ರೇಷನ್ ಬರಲಿ ಅಂಥೇಳಿ ಒಂದು ಎಡಗಡೆ ಒಂದು ದೀಪವನ್ನು ಹಚ್ಕೊಂಡು ಆ ದೀಪದ ಒಂದು ಬೆಳಕಿನಲ್ಲಿ ನಾವು ನೋಡ್ಬೇಕಾಗ್ತದೆ ಮೊದಲು. ಸೊ ಆ ದೀಪದ ಬೆಳಕನ್ನು ನೋಡಿ ಕಣ್ಣು ಮುಚ್ಚಬೇಕು, ತೆಗಿಬೇಕು. ಕಣ್ಣು ಅರ್ಧವನ್ನು ಮುಚ್ಚಬೇಕು, ಅನಿಮಿಷ ಕಣ್ಣು ಅಂತ ಹೇಳ್ತಾರೆ. ಅರ್ಧವನ್ನು ಮುಚ್ಚಿ ಅಷ್ಟೇ ನೋಡ್ಬೇಕು. ಇನ್ನು ಕಣ್ಣು ಬಡಿಬೇಕೇನು ಚಂತಾನೆ ಇಲ್ಲ, ಕಣ್ಣು ಬಡಿಬಾರ್ದು, ಹಾಗೆ ನೋಡ್ಕೋತ ಹೋಗ್ಬೇಕು. ಅದನ್ನು ನೋಡ್ಕೊತ ಹೋದಾಗ ಏನಾಗ್ತೈತೆ, ಅದು ನಮ್ಮ ದೃಷ್ಟಿ ಹಾಲಿನಿಂದಲ್ಲದೆ ಸುಳಿಯುವ ಗಾಳಿ ನಿಲ್ಲದು, ಸುಳಿಯುವ ಗಾಳಿ ನಿಲ್ಲದಲ್ಲದೆ ಮನಸ್ಸು ನಿಲ್ಲದು ಅಂತ ಹೇಳ್ತಾರೆ. ಅಂದ್ರೆ ಮೊದಲು ಕಣ್ಣು ನಿಲ್ಲಬೇಕು ಫಸ್ಟ್. ಕಣ್ಣು ನಿಂತಪ್ಪ ಅಂದ್ರೆ ಏನಾಗ್ತೈತಿ, ಹಿಂಗೆ ಪಟ್ನ ಹಿಂಗೆ ನೋಡ್ತಿರ್ತೀರಿ, ಕಣ್ಣು ನಿಂತಂದ್ರೆ ಉಸಿರಾಟ ನಿಂತಂಗೆ ಆಗ್ತದೆ. ಆಮೇಲೆ ಉಸಿರಾಟದ ಮೇಲೆ ಗಮನ ಬರ್ತೈತಿ. ಉಸಿರಾಟದ ಮೇಲೆ ಗಮನ ಬಂತಂದ್ರೆ ಏನಾಗ್ತೈತಿ, ನಮ್ಮದು ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತೈತಿ. ಕಾನ್ಸಂಟ್ರೇಷನ್ ಜಾಸ್ತಿ ಆಯ್ತಪ್ಪ ಅಂತಂದ್ರೆ ಮೊದಲು ಅದನ್ನು ನೋಡ್ತಿರ್ತೀವಲ್ಲ ನಾವೇನದ ಪ್ರತಿಫಲನವನ್ನು, ಆ ಪ್ರತಿಫಲನವನ್ನು ಸ್ವಲ್ಪ ದಿವಸ ಪ್ರಾಕ್ಟೀಸ್ ಮಾಡಿದ ಮೇಲೆ ಆಮೇಲೆ ನಾವು ಬರೀ ಲಿಂಗೈನೇ ಇಟ್ಟು ಪ್ರಾಕ್ಟೀಸ್ ಮಾಡ್ಬೋದು. ಬರೀ ಲಿಂಗೈನೇ ಇಟ್ಟು ಪ್ರಾಕ್ಟೀಸ್ ಮಾಡಿದಾಗ ಏನಾಗ್ತದೆ, ಅಲ್ಲಿ ಲಿಂಗೈನೊಳಗೆ ಏನು ಕಾಣಿಸ್ತೈತಪ್ಪ ಅಂತಂದ್ರೆ ನಮ್ಮ ಪ್ರತಿಬಿಂಬನೇ ಕಾಣಿಸ್ತೈತಿ ಒಳಗೆ. ಸೊ ನಾವು ಯಾರಿಗೆ ಪೂಜೆ ಮಾಡಕತ್ತೀವಪ್ಪ ಅಂತಂದ್ರೆ ನಮ್ಮನ್ನೇ ನಾವು ಪೂಜೆ ಮಾಡ್ಕೊಳತ್ತೀವಿ. ಯಾಕಂದ್ರೆ ನಾವು ಒಂದೇ ಸರಿ ಇವತ್ತು ಲಿಂಗೈಗೆ ಹಚ್ತೀವಿ, 36 ಸರಿ ನಮ್ಗೆ ಹಚ್ಕೊತೀವಿ. ಸೊ ಇದು ಏನೈತಪ್ಪ ಅಂತಂದ್ರೆ ಯಾವ ತತ್ವದಿಂದ ಹುಟ್ಟೈತಿ ಇದು ದೇಹಪ್ಪ ಅಂತಂದ್ರೆ ಪಂಚಭೂತಗಳಿಂದ ಹುಟ್ಟೈತಿ. ಭೂಮಿ ತತ್ವದಿಂದ ದೇಹ ಹುಟ್ಟೈತಿ, ನೀರಿನ ತತ್ವದಿಂದ ಇದು ನೀರು ಹುಟ್ಟೈತಿ, ಇಲ್ಲಿ ಬೆಂಕಿ ತತ್ವದಿಂದ ಇಲ್ಲಿ ಬೆಂಕಿ ತತ್ವ ಐತಿ, ಇಲ್ಲಿ ವಾಯು ತತ್ವ ಐತಿ, ಇಲ್ಲಿ ಏನದ ಆಕಾಶ ತತ್ವ ಶಬ್ದ ತತ್ವ ಐತಿ, ಇಲ್ಲಿ ಆತ್ಮತತ್ವ ಐತಿ. ಇವೆ ನ ಮ ಶಿವ ಇದಕ್ಕೆ ಪ್ರಣವಾಕ್ಷರಗಳನ್ನು ಕೊಟ್ಟರು. ಪ್ರಣವಾಕ್ಷರ ನ ಪ್ರಣಮ ಮೂಲಾಧಾರ ಚಕ್ರ ಭೂಮಿಗೆ ತತ್ವಕ್ಕೆ ಸಂಬಂಧಪಟ್ಟಿದ್ದೈತಿ. ಇಲ್ಲಿ ಮೇಲೆ ಹಿಂಗೆ ತತ್ವಗಳು ಹೆಂಗೆ ಹೇಳಿದ್ನಲ್ಲ ಆ ಥರ ಸಂಬಂಧಪಟ್ಟಿದ್ದದವ. ಸೊ ಈ ತತ್ವದ ಬಗ್ಗೆ ಅಂಥೇಳಿ ನಮ್ಗೆ ಮನವರಿಕೆ ಆಗ್ತದೆ, ತಿಳ್ಕೊತ ಹೋಗ್ತೈತಿ. ಇದಾದ್ಮೇಲೆ ನಾವು ಲಿಂಗಾಂಗ ಸಾಮರಸ್ಯ ನೋಡಿದ ಮೇಲೆ ಎಲ್ಲಿವರೆಗೆ ಮಾಡಬೇಕು, ಏನಾಗ್ತೈತಿ ಇದ್ರ ಫೈನಲ್ ಸ್ಟೇಜ್ ಅಂತ ಹೇಳಿದ್ರೆ, ಸೊ ನಮಗೆ ಭಾಳಷ್ಟು ಮಂದಿ ಆದವ್ರು ಅದಾರ. ಯಾರಪ್ಪ ಅಂತಂದ್ರೆ ತಪೋವನದ ಶಿವಕುಮಾರ ಸ್ವಾಮಿಗಳು, ಸಿದ್ದೇಶ್ವರಪ್ಪಗಳು, ತುಮಕೂರು ಸ್ವಾಮಿಗಳು, ಮತ್ತು ಅತಣಿ ಶಿವಯೋಗಿಗಳು, ಮತ್ತು ಮಾಂತ ಶಿವಗಳು, ಭಾಳಷ್ಟು ಜನರದಾರ, ನನಗೆ ಗೊತ್ತಿಲ್ಲ ಹೆಸರಷ್ಟು. ಸೊ ಏನಾಗ್ತೈತಪ್ಪ ಅಂತಂದ್ರೆ ಕೊನೆಗೆ ಆ ಮೆಲಟೋನಿನನ್ನು ಸ್ರವಿಸುವಂತಹ ಪೀನಿಯಲ್ ಗ್ಲ್ಯಾಂಡಿಗೆ ಎಷ್ಟು ಶಕ್ತಿ ಬರ್ತೈತಪ್ಪ ಅಂತಂದ್ರೆ ಇಟ್ ವಿಲ್ ರಿಕಗ್ನೈಸ್ ಆಲ್ ವೇವ್ಸ್. ನಾ ಏನು ಹೇಳಿದೆ, ನಮ್ಮ ಕಣ್ಣು ಬರೀ 1% ವೇವ್ಸನ್ನು ಕಂಡು ಹಿಡಿತೈತಿ. ಆ ಸಂವೇದನಶೀಲ ಅಷ್ಟೇ ಐತದ, ಉಳ್ಕಿದ್ದು ಕಂಡು ಹಿಡಿಯಂಗಿಲ್ಲ. ಅವಾಗ ಏನಾಗ್ತೈತಿ, ಬೇರೆ ವೇವ್ಸಿಗೂ ನಮ್ಗೆ ಗೊತ್ತಾಗ್ಲಿಕ್ಕೆ ಶುರು ಆಗ್ತೈತಿ. ಅದ್ರದ್ದು ಕೆಲಸನೇ ಅದೇ ಐತಿ. ಪೀನಿಯಲ್ ಗ್ಲ್ಯಾಂಡ್ ಆಕ್ಟಿವೇಟ್ ಆಯ್ತಪ್ಪ ಅಂತಂದ್ರೆ ಏನು ಮಾಡ್ತೈತಿ, ಅದು ಬೇರೆ ವೇವ್ಸ್ ಗೊತ್ತಾಗ್ಲಿಕ್ಕೆ ಶುರು ಆಗ್ತೈತಿ. ಗೊತ್ತಾಗ್ತಪ್ಪ ಅಂದ್ರೆ ಏನಾಗ್ತೈತಿ, ಬೆಳಕು ಕಾಣಿಸ್ಲಿಕ್ಕೆ ಶುರು ಆಗ್ತೈತಿ. ಆಮೇಲೆ ನಾವು ಲಿಂಗವನ್ನು ನೋಡಿದಾಗ ನಮ್ಮ ಕಣ್ಣಿಂದ ಬೆಳಕು ಬಂದು ಲಿಂಗದೊಳಗೆ 2 ಕಣ್ಣುಗಳು ಬೆಳಕು ಪ್ರಕಾಶಮಾನವಾಗಿರೋದು ಕಾಣಿಸ್ತೈತಿ ನಮಗೆ. ನಾವು ಲಿಂಗ ನೋಡ್ಬೇಕಾದ್ರೆ ಏನು ಬರೀ ಲಿಂಗ ಇರ್ತೈತಿ, ನಮ್ಮ ದೇಹ ಕಾಣಿಸ್ತಿರ್ತೈತಿ. ಆಮೇಲೆ ಏನಾಗ್ತೈತಿ, ನಮ್ಮ ಕಣ್ಣಿನಿಂದ ಪಿಕ್ಚರ್ ಒಳಗೆ ನೋಡ್ತಿರ್ಬೇಕು, ಹಿಂಗೆ ಬೆಳಕು ಬಿಟ್ಟಂಗೆ ಆಗ್ತಿರ್ತೈತಿಲ್ಲ. ಸೊ ಆ ಥರ ನಮ್ಮ ಕಣ್ಣಿಂದನೇ ಆಗ್ತದೆ. ಮೂರನೇ ಕಣ್ಣು ಅಂತಂದ್ರೆ ಏನು, ಅದೇನು ಬೇರೆ ಕಣ್ಣು ಇರ್ತೈತಿ ಪರಮಾತ್ಮಗೆ ಇರ್ತೈತಿಲ್ಲ, ಹಂಗೆ ಇರ್ತದೆ ಅಂತ ಏನಲ್ಲ. ಅದ್ರ ಹೆಸರು ಕೊಟ್ಟರೆ ಮೂರನೇ ಕಣ್ಣು, ಥರ್ಡ್ ಐ ಅಂತಾರೆ ಇದಕ್ಕೆ. ಥರ್ಡ್ ಐ ಅಂದ್ರೆ ಪೀನಿಯಲ್ ಗ್ಲ್ಯಾಂಡ್ ಅಷ್ಟೇ, ಮತ್ತೇನಿಲ್ಲ. ಥರ್ಡ್ ಐಪ್ಪ ಅಂದ್ರೆ ಅದು ಬೆಳಕು ನಮಗೆ ಕಾಣಿಸ್ತಪ್ಪ ಅಂತಂದ್ರೆ ಲಿಂಗದೊಳಗೆ ನಮಗೆ ಲಿಂಗಾಂಗ ಸಾಮರಸ್ಯ ಸಿದ್ಧಿಯಾಗೈತಿ, ನಾವು ಶಿವಯೋಗಿಗಳಾಗಿವೆ ಅಂಥೇಳಿ ಗೊತ್ತಾಗೋದು. ಅದು ಐಕ್ಯ ಸ್ಥಳದೊಳಗೆ ಆಗ್ತೈತಿ ಅಂತ ಹೇಳ್ತಾರೆ. ಸೊ ಅವಾಗ ಆಯ್ತಪ್ಪ ಅಂತಂದ್ರೆ ಏನಾಗ್ತೈತಿ, ನಮಗೆ ಅತೀಂದ್ರಿಯ ಶಕ್ತಿಗಳನ್ನು ಬರ್ತಾವೆ ಅದರೊಳಗೆ. ಮತ್ತು ಇಲ್ಲೇ ಕುಂತು ಬೇರೆ ಕಡೆ ಏನು ನಡೆದೈತೆ ಅಂತ ಆ ವೇವ್ಸ್ಲಿಂದ ತಿಳ್ಕೊಬೋದು. ಮತ್ತು ಮುಂದೆ ಏನಾಗ್ತದೆ ಅನ್ನೋದನ್ನು ತಿಳ್ಕೊಬೋದು. ಮತ್ತು ನಾವು ಏನು ಹೇಳ್ತೀವಿ ಆ ಮಾತುಗಳು ಏನಾಗ್ತಾವೆ, ಮಂತ್ರ ಆಗ್ತಾವೆ. ಅವಾಗ ಮಾತಾಗಂಗಿಲ್ಲ, ಹೇಳಿದ್ದ ಮಾತುಗಳೆಲ್ಲ ಘಟಿಸ್ತಾವೆ. ಸೊ ಇಂಥವಾಗ್ತದೆ. ಅವಾಗ ಮನುಷ್ಯ ಏನಾಗ್ತದೆ, ಆಧ್ಯಾತ್ಮಿಕ ತುದಿಗೆ ಸಾಧನೆಗೆ ಏನಾಗ್ತಾನವ ಶರಣ ಮತ್ತು ಐಕ್ಯ ಆಗುವಂಥ ಒಂದು ಪ್ರಕ್ರಿಯೆ ಈ ಥರ ಆಗ್ತೈತಿ. ಇಷ್ಟು ಏನಪ್ಪ ಅಂತಂದ್ರೆ ಇದು
ಇದರೊಳಗಿರುವಂಥ ವೈಜ್ಞಾನಿಕ ಹಿನ್ನೆಲೆ, ಈ ವೈಜ್ಞಾನಿಕ ಹಿನ್ನೆಲೆ ಇದರೊಳಗೆ ಭಾಳಷ್ಟು ಮಂದಿ ರಿಸರ್ಚ್ ಮಾಡಿದ್ದಾರೆ. ಒಂದು ಪುಸ್ತಕ, ಈಗ ನಿನ್ನೆ ಒಂದು ಕ್ವಶನ್ ಕೇಳಿದ್ರು, ಎಡಗೈಯೊಳಗೆ ಲಿಂಗವನ್ನು ಯಾಕೆ ಇಟ್ಕೋಬೇಕು ಅಂಥೇಳಿ. ಎಡಗೈಯೊಳಗೆ ಯಾಕೆ ಇಟ್ಕೋಬೇಕಪ್ಪ ಅಂತಂದ್ರೆ, ನಮ್ಮ ದೇಹದ ಎರಡು ಭಾಗವನ್ನು ಮಾಡ್ಬೇಕು ನಾವು. ಹಿಂಗೆ ನಡು ಇಲ್ಲಿಂದ ಕುತ್ತಿಗೆಲಿಂದ ಕೆಳಗೆ ಎರಡು ಭಾಗ ಮಾಡಿದ್ರೆ ಏನಾಗ್ತೈತಿ, ಲೆಫ್ಟ್ ಹಾಫ್ ರೈಟ್ ಹಾಫ್ ಆಗ್ತೈತಿ. ಸೊ ಅದು ಚಿತ್ರ ನಾನು ತೆಗೆದೀನಿ. ಆ್ಯಕ್ಚುಲಿ ಆ ಕಡೆ ಮುಖ ಮಾಡಿ ಕುಂತಂಗೆ ತಿಳ್ಕೊಬೇಕು ನೀವು ಅದನ್ನು ಮನುಷ್ಯ. ಸೊ ಲೆಫ್ಟ್ ಹಾಫ್ ರೈಟ್ ಹಾಫ್, ಈ ಲೆಫ್ಟ್ ಹಾಫದ ಏನು ಎಲ್ಲ ನರ ನಾಡಿಗಳು ಏನು ಬರ್ತಾವಲ್ಲ ಅವೆಲ್ಲ ಬಂದು ಇಲ್ಲಿ ಕುತ್ತಿಗೆಯಿಂದ ಮೆಡಲ್ ಅಬ್ಲಂಗೇಟ ಅಂತೇಳಿ ಇರ್ತೈತಿ. ಅದ್ರೊಳಗೆ ಏನಾಗ್ತೈತಿ, ಅಪೋಸಿಟ್ ಕ್ರಾಸ್ ಆಗ್ತಾವೆ. ಈ ಕಡೆದೆಲ್ಲ ಹೋಗಿ ಬಂದು ಇಲ್ಲಿ ಕುತ್ತಿಗೆಯಿಂದ ಬಂದು ಈ ಕಡೆ ಬರ್ತಾವೆ. ಈ ಕಡೆದೆಲ್ಲ ಬಲ್ಕಿನ ಕಡೆಯಿಂದ ಎಲ್ಲ ಬಂದು ಈ ಕಡೆ ಬಂದು ಇಲ್ಲಿ ಎಡಕಿನ ಕಡೆ ಬರ್ತಾವೆ ಎಲ್ಲ ನರಗಳು. ಸೊ ಅವಾಗ ನಾವು ಹೇಳ್ತಿರ್ತೀವಿ, ಅಕಸ್ಮಾತ್ ಇಲ್ಲೇನಾದರೂ ಇನ್ಫೆಕ್ಟ್ ಆಯ್ತಪ್ಪ ಅಂತಂದ್ರೆ ಇಲ್ಲೆಲ್ಲ ಇಲ್ಲಿ ಪಾಲಿಸಿ ಆಗ್ತೈತಿ ಬಲ್ಗೈಗೆ. ಸೊ ಪ್ರತಿಯೊಂದು ಇದು ಒಂಥರ ಆಫೀಸ್ ಇದ್ದಂಗೆ ಬ್ರೈನ್. ಈ ಕೈದು ಏರಿಯಾ ಇರ್ತೈತಿ, ಇಲ್ಲಿ ಕಾಲಿನ ಏರಿಯಾ ಇರ್ತೈತಿ, ಹೊಟ್ಟೆ ಏರಿಯಾ ಇರ್ತೈತಿ, ಇದಕ್ಕೆ ಕಿಡ್ನಿ ಏರಿಯಾ, ಲಿವರ್ ಏರಿಯಾ, ಎಲ್ಲವಷ್ಟು ಏರಿಯಾಗಳು ಇರ್ತಾವೆ. ಆ ಏರಿಯಾದೊಳಗೆ ಏನಾದರೂ ಇನ್ಫೆಕ್ಟ್ ಆಯಿತು, ಅಲ್ಲೇನಾದರೂ ರಕ್ತ ಸಂಚಾರ ನಿಂತಪ್ಪ ಅಂದ್ರೆ ಅದೇ ಪರ್ಟಿಕ್ಯುಲರ್ ಪಾರ್ಟಿಗೆ ಲಕ್ವಾಗ್ತೈತಿ, ಅದು ನಿಂತು ಬಿಡ್ತೈತಿ ಕೆಲಸ. ಸೊ ಹೆಂಗಪ್ಪ ಅಂದ್ರೆ ಕ್ರಾಸ್ ಓವರ್ ಆಗ್ತಾವೆ ಇದು. ಸೊ ಎರಡು ಬ್ರೈನ್ಗಳದಾವ ಅಂತೇಳಿ ಗೊತ್ತಾಯ್ತು ನಮಗೆ. ಮನುಷ್ಯನೊಳಗೂ ಬ್ರೈನ್ ಒಳಗೂ ಎರಡು ಭಾಗದ ಹೆಮಿಸ್ಪಿಯರ್, ಸೆರೆಬ್ರಲ್ ಹೆಮಿಸ್ಪಿಯರ್, ಒಂದು ರೈಟ್ ಹೆಮಿಸ್ಪಿಯರ್, ಒಂದು ಲೆಫ್ಟ್ ಹೆಮಿಸ್ಪಿಯರ್, ಒಂದು ರೈಟ್ ಹೆಮಿಸ್ಪಿಯರ್. ಸೊ ಭಾಳಷ್ಟು ಜನ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ರೈಟ್ ಹ್ಯಾಂಡೆಡ್ ಪರ್ಸನ್ ಅದು ಎಲ್ಲರೂ. ಬಲಗೈನೇ ಭಾಳ ಉಪಯೋಗ ಮಾಡ್ತೀವಿ ನಾವು, ರೈಟ್ ಹ್ಯಾಂಡೆಡ್ ಪರ್ಸನ್. ಸೊ ಬಲಗೈನೇ ಭಾಳ ಉಪಯೋಗ ಮಾಡೋದ್ರಿಂದ ಏನಾಗ್ತೈತಿ, ನಮ್ಮ ಎಡಮೆದುಳು ಅಷ್ಟೇ ನಮ್ಮದು ಯಾವಾಗ ಸ್ಟಿಮ್ಯುಲೇಟ್ ಆಗ್ತೈತಿ, ಅಂದ್ರೆ ಹೆಚ್ಚಿನ ಕೆಲಸ ಮಾಡ್ತಿರ್ತೈತಿ. ಬಲ ಮೆದುಳು ಆಗಿರಂಗಿಲ್ಲೇನೋ ಅಂತಲ್ಲ, ಇಲ್ಲ ಆಗಿರ್ತೈತಿ, ಬಟ್ ಕಡಿಮೆ ಪ್ರಮಾಣದೊಳಗೆ ಆಗಿರ್ತೈತಿ. ಎಡಮೆದುಳೇ ಭಾಳ ಆಗಿರ್ತೈತಿ. ಸೊ ಎಡಮೆದುಳಿನ ಕೆಲಸ ಏನಪ್ಪ ಅಂತಂದ್ರೆ, ಎಡಮೆದುಳು ಲೌಕಿಕ ಜಗತ್ತಿಗೆ ಏನು ಬೇಕೋ ಅದೆಲ್ಲ ಫಂಕ್ಷನ್ಗಳು ಇದ್ರೊಳಗೆ ಇದಾವೆ. ಏನಪ್ಪ ಅಂದ್ರೆ ನಾ ಇಲ್ಲಿ ಬರ್ದೀನಿ, ಈ ಕಡೆ ಎಡಮೆದುಳು, ಆ ಕಡೆ ಬಲ ಮೆದುಳು ಅಂತೇಳಿ. ಎಡಮೆದುಳಿಗೆ ಏನಾಗ್ತದೆ, ತಾರ್ಕಿಕ ವಾದ ಮಾಡ್ತೈತಿ ಎಡಮೆದುಳು. ಇದ್ರ ಭಾಳ ಬೆಳವಣಿಗೆ ಆಯ್ತಪ್ಪ ಅಂದ್ರೆ ಏನು ಇಲ್ಲ, ಬಾಗೇವಾಡಿದ ಮಠ ದೊಡ್ಡದೈತಿ, ಇಲ್ಲ ಬಸವ ಕಲ್ಯಾಣದ ದೊಡ್ಡದೈತಿ, ಇಲ್ಲ ಕೂಡಲ ಸಂಗಮ ದೊಡ್ಡದೈತಿ, ಇಲ್ಲ ಬೆಂಗಳೂರಾಗ ದೊಡ್ಡದೈತಿ, ಅದು ಎಷ್ಟು ಎತ್ತರ ಐತಿ ಎಷ್ಟು ಆಗಲ್ಲದ, ಇಂಥ ವಾದಗಳಿಗೆ ಶುರು ಆಗ್ತದೆ. ಇದು ಮಾಡ್ತೈತಿ ಅದು. ಸೊ ಇನ್ನೊಂದು ಏನಾಗ್ತೈತಿ, ಲೆಕ್ಕಾಚಾರ ಮಾಡ್ತೈತಿ. ಲೆಕ್ಕಾಚಾರಪ್ಪ ಅಂತಂದ್ರೆ ಮ್ಯಾಥ್ಸ್ ಬಗ್ಗೆ ಭಾಳಷ್ಟು, ಮ್ಯಾಥ್ಸ್ ಭಾಳ ಇಂಟೆಲಿಜೆಂಟ್ ಇರೋರು ಎಡಮೆದುಳು ಭಾಳ ಇಂಪ್ರೂವ್ಮೆಂಟ್ ಆಗಿರ್ತೈತಿ ಅವ್ರದ್ದು. ಅಂದ್ರೆ ಅದು ಸ್ವಲ್ಪ ವಿಕಾಸ ಆಗಿರ್ತೈತಿ. ಅಂದ್ರೆ ಏನು ಅದ್ರೊಳಗೆ ಅವ್ರದ್ದು ಲೆಕ್ಕಾಚಾರದೊಳಗೆ ಶಾಣೆ ಇರ್ತಾರೆ, ವ್ಯವಹಾರದೊಳಗೆ ಶಾಣೆ ಇರ್ತಾರೆ, ದಿನ ನಮ್ಮ ಪ್ರತಿ ಕೆಲಸದೊಳಗೆ ಭಾಳ ಶಾಣೆ ಇರ್ತಾರೆ. ಏನು ಹೋಯ್ತು, ಏನು ಬಂತು, ಎಷ್ಟಾಯಿತು, ಏನು ಕೊಡ್ಬೇಕು, ಏನು ತೊಗೋಬೇಕು. ಮತ್ತು ಏನಾಗ್ತದೆ, ಭಾಷೆ ಮತ್ತು ಅಕ್ಷರ ಜ್ಞಾನ. ಭಾಷೆ ಭಾಳ ಚಂದ ಬರ್ತೈತಿ ಅವ್ರು, ಇಂಗ್ಲೀಷ್, ಕನ್ನಡ, ಮತ್ತು ಅಕ್ಷರ ಜ್ಞಾನ ಭಾಳ ಇರ್ತೈತಿ. ನೋಡೋದು ಕೂಡ ಇದೇ ಅಕ್ಷರ ಇದೇ ಹೇಳಿಬಿಡ್ತಾರೆ ಬಡ. ಅವೆಲ್ಲ ಎಲ್ಲಿ ಸ್ಟೋರ್ ಆಗ್ತಾವಪ್ಪ ಅಂತಂದ್ರೆ ಎಡಮೆದುಳಿನೊಳಗೆ ಸ್ಟೋರ್ ಆಗ್ತದೆ. ಮಾತು ಮತ್ತು ವಾಕ್ಚಾತುರ್ಯ ಎಲ್ಲ ಎಡಮೆದುಳಿಗೆ ಬರ್ತೈತಿ. ಭಾಳ ಒಳ್ಳೆಯ ಮಾತುಗಾರರಾಗಿರ್ತಾರೆ. ಬಟ್ ಸಣ್ಣದ್ರ ಬಗ್ಗೆ ಚಿಂತನೆ ಇರ್ತದೆ, ಬರೀ ಸಣ್ಣ ಆಬ್ಜೆಕ್ಟ್ ಬಗ್ಗೆ. ಎಡಮೆದುಳು ದೊಡ್ಡದಾಯ್ತಪ್ಪ ಅಂತಂದ್ರೆ ದೊಡ್ಡದ್ರ ಬಗ್ಗೆ ಚಿಂತನೆ ಇರೋಂಗಿಲ್ಲ, ಬಟ್ ಜಾಣತನ ಇರ್ತೈತಿ. ಜೀವನವನ್ನು ಹೆಂಗೆ ನಡೆಸ್ಕೊಂಡು ಹೋಗ್ಬೇಕು, ಹೆಂಗೆ ದಾಟಬೇಕು ಅನ್ನೋದು ಜಾಣತನ ಭಾಳ ಇರ್ತೈತಿ ಎಡಮೆದುಳು ಡೆವಲಪ್ ಆದವ್ರ ಕಡೆ. ಬಟ್ ಇನ್ನು ಬಲ ಮೆದುಳು ಡೆವಲಪ್ ಆಗಿರಂಗಿಲ್ಲ ಅಂತ ನಾ ಹೇಳಿದೆ. ಭಾಳ ಜನ ಹತ್ರ, ಒಂದು 90% ಪೀಪಲ್ ಹತ್ರ ಎಡಮೆದುಳೇ ಭಾಳ ಡೆವಲಪ್ ಆಗಿರ್ತೈತಿ. ಸೊ ಬಲ ಮೆದುಳು ಡೆವಲಪ್ಮೆಂಟ್ ಭಾಳ ಕಡಿಮೆ. ಸೊ ಆ ಬಲ ಮೆದುಳು ಡೆವಲಪ್ಮೆಂಟ್ ಆಗಬೇಕಪ್ಪ ಅಂತಂದ್ರೆ ಈಗೀಗ ಏನು ಹೇಳಾಕತ್ತಾರಪ್ಪ ಅಂದ್ರೆ, ನೀವು ಎಡಗೈನೂ ಬಳಸ್ರಿ ಅಂತೇಳಿ ವೈಜ್ಞಾನಿಕವಾಗಿ ಹೇಳಾಕತ್ತಾರೆ. ನೀವು ಮುಂಜಾನೆ ಮನೆಯೊಳಗೆ ಕಸ ಹೊಡಿಬೇಕಾದ್ರೆ ಎಡಗೈಲಿಂದ ಕಸ ಹೊಡೀರಿ, ಎಡಗೈಲಿಂದ ಬ್ರಷ್ ಮಾಡಿರಿ, ಎಡಗೈಲಿಂದ ಬರೀದು ಪ್ರಯತ್ನ ಮಾಡಿರಿ, ಇಲ್ಲ ಎಡಗೈಲಿಂದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟನ್ನು ಒಂದು ಬಾರಿಸೋದನ್ನು ಹೊಸ ಒಂದು ಕಲಿಕೆಯನ್ನು ಪ್ರಾರಂಭ ಮಾಡಿರಿ ಅಂತೆ. ಸೊ ಯಾಕೆ ಏನಾಗ್ತೈತಪ್ಪ ಅಂತಂದ್ರೆ, ಈ ಎಡ ಬಾಡಿಯನ್ನು ಪೂರ್ತಿ ಬಲ ಮೆದುಳು ಕಂಟ್ರೋಲ್ ಮಾಡೋದ್ರಿಂದ ಎಡಕ್ಕೆ ನಾವು ಏನೇ ಆ್ಯಕ್ಟಿವಿಟಿ ಮಾಡಿದ್ರು ಬಲಕಿನ ಮೆದುಳು ಸ್ವಲ್ಪ ಆ್ಯಕ್ಟಿವೇಟ್ ಆಗ್ತೈತೆ ಅದು. ಸೊ ಅದರದ್ದು ಏನಾಗ್ಬಿಡ್ತೈತಿ, ಸ್ವಲ್ಪ ಹೆಚ್ಚಿಗೆ ಆಗ್ತೈತಿ ಅದರದ್ದು ಕಾರ್ಯ ವ್ಯಾಪ್ತಿ. ಸೊ ಅದ್ರ ಸಲುವಾಗಿ ನಾವು ಬಸವಾದಿ ಶರಣರು ಅವಾಗೇ ಗೊತ್ತಿತ್ತು ಅನ್ನಿಸ್ತೈತೆ ಅವ್ರಿಗೆ. ಯಾಕಂದ್ರೆ ಮನುಷ್ಯ ಬರೀ ಎಡಮೆದುಳು ಯೂಸ್ ಮಾಡತ್ತೇನೆ, ಬಲ ಮೆದುಳು ಯೂಸ್ ಮಾಡತ್ತಿಲ್ಲ ಅಂತ ತಿಳ್ಕೊಂಡೆ ಅವರು ಎಡಕಿನ ಕೈಯೊಳಗೆ ಕೊಟ್ಟಾರೆ. ಸೊ ಎಡಕಿನ ಕೈಯೊಳಗೆ ಕೊಟ್ಟರಪ್ಪ ಅಂದ್ರೆ ಬಲ ಮೆದುಳು ವರ್ಧನೆ ಆಯಿತು, ಬಲ ಮೆದುಳು ಸ್ಟಿಮ್ಯುಲೇಟ್ ಆಯ್ತಪ್ಪ ಅಂದ್ರೆ ಏನಾಗ್ತೈತಪ್ಪ ಅಂತಂದ್ರೆ, ಈಗ ಅಲ್ಲಿ ಬರ್ದೆ ನಾನು, ಸೃಜನಶೀಲ ಚಿಂತನೆ ಹೆಚ್ಚಾಗ್ತೈತಿ. ಸೃಜನಶೀಲ ಚಿಂತನೆ ಆಯ್ತಂದ್ರೆ ಕ್ರಿಯೇಟಿವ್ ಮೈಂಡ್ ಅಂತ ಹೇಳ್ತಾರೆ. ಅಂದ್ರೆ ಹೊಸದರ ಬಗ್ಗೆ ವಿಚಾರ ಮಾಡೋದು, ಇದ್ದಿದ್ದು ಬಿಡೋದು, ಏನು ಹೊಸದೈತಪ್ಪ, ಏನೈತಿ ತಿಳ್ಕೊಳ್ಳೋ ಅನ್ವೇಷಣೆ ಮಾಡುವಂಥ ಗುಣಗಳು ಬೆಳಿತಾವೆ. ಸೃಜನಶೀಲತೆ ಹೆಚ್ಚಾಗ್ತೈತಿ. ಆಮೇಲೆ ಕಲ್ಪನೆ, ಕಲೆ, ಇದು ಮ್ಯಾಥ್ಸಿಗೆ ಸಂಬಂಧಪಟ್ಟರೆ, ಇದು ಆರ್ಟ್ಸಿಗೆ ಸಂಬಂಧಪಡ್ತೈತಿ. ಈ ಕಡೆದು ಆ ಕಲೆಗಾರರಾಗ್ತಾರೆ ಭಾಳಷ್ಟು. ಈ ಕಡೆದು ಆ್ಯಕ್ಟಿವೇಟ್ ಇದ್ದವರು ಕಲೆಗಾರರಾಗ್ತಾರೆ, ಸಂಗೀತಗಾರರಾಗ್ತಾರೆ, ಕಲೆಗಾರರಾಗ್ತಾರೆ. ಸೊ ಅವ್ರ ಹತ್ರ ಏನಿರ್ತೈತಿ, ಹೊಸ ಮಾಡುವಂಥ ಒಂದು ಪರಿಕಲ್ಪನೆ ಬರ್ತೈತೆ ಅವ್ರಿಗೆ. ಇನ್ನೊಂದು ಏನಾಗುತ್ತೆ, ಸಮಗ್ರ ಚಿಂತನೆ. ಬರೀ ಸಣ್ಣ ಪುಟ್ಟದ್ರ ಬಗ್ಗೆ ವಿಚಾರ ಇಲ್ಲ, ಸಮಗ್ರ ಚಿಂತನೆ, ಸಾಮಾಜಿಕ ಎಂಗಲ್ದಿಂದ ಮತ್ತು ಧಾರ್ಮಿಕ ಎಂಗಲದಿಂದ ಮತ್ತು ಆಧ್ಯಾತ್ಮಿಕ ಎಂಗಲದಿಂದ ನೋಡುವಂಥ ಒಂದು ಚಿಂತನೆ ಶುರು ಆಗ್ತೈತಿ. ಆಮೇಲೆ
ಸಾಕ್ಷಾತ್ಕಾರ, ಒಳ ಅರಿವು, ಅಂತರ್ದೃಷ್ಟಿ, ಅಪರೋಕ್ಷ ಜ್ಞಾನ ಇವೆಲ್ಲ ಈ ಕಡೆಗೆ ಸಂಬಂಧಪಡ್ತಾವೆ. ಸಾಕ್ಷಾತ್ಕಾರ, ಅಂತರ್ದೃಷ್ಟಿ ಎಲ್ಲ. ಅಪರೋಕ್ಷ ಜ್ಞಾನಪ್ಪ ಅಂದ್ರೆ ನಮಗೆ ಪರೋಕ್ಷ ಜ್ಞಾನ ಅಷ್ಟೇ ಈ ಕಡೆದು ಗೊತ್ತಾಗ್ತದೆ. ಅಂದ್ರೆ ಸೈನ್ಸ್ ಹೇಳಿದ್ರೆ ಅಷ್ಟೇ ಈ ಕಡೆ ನಂಬ್ತೈತಿ. ಅಪರೋಕ್ಷ ಜ್ಞಾನಪ್ಪ ಅಂದ್ರೆ ಹಿಂಗೈತಿ ಅಂತ ಹೇಳಿದ್ರೆ ನಮಗೆ ಅದು ಅಪರೋಕ್ಷ ಅಂದ್ರೆ ನಾವು ನೋಡಿದ್ರೆ ಅಷ್ಟೇ ತಿಳ್ಕೊತೀವಿ. ಅದು ಅಪರೋಕ್ಷ ಇದ್ರೆ ಅಂತ ತಿಳಿಯಂಗಿಲ್ಲ. ಅದು ಇದು ಡೆವಲಪ್ ಆಯ್ತಪ್ಪ ಅಂತಂದ್ರೆ ಅಂಥ ವಿಚಾರಗಳ ಬಗ್ಗೆ ಮನಸ್ಸು ತಿಳ್ಕೊಳಕ್ಕೆ ಶುರು ಮಾಡ್ತೈತಿ. ಅಪರೋಕ್ಷ ಜ್ಞಾನ ಅಂದ್ರೆ ಆಧ್ಯಾತ್ಮ ಜ್ಞಾನದ ಬಗ್ಗೆ, ತತ್ವಜ್ಞಾನದ ಬಗ್ಗೆ, ಅದ್ರ ಬಗ್ಗೆ ತಿಳ್ಕೊತೈತಿ. ಆಮೇಲೆ ಇದು ಮಾತಿನ ಸಂವಹನದ ಆಯ್ತು. ಈ ಕಡೆ ಎಡಕಿಂದ ಬಲ್ಕಿಂದ ಏನಾಗ್ತದೆ, ಮಾತಿಲ್ಲದ ಸಂವಹನ. ಮಾತಿಲ್ಲದ ಸಂವಹನ ಹೆಂಗೆ ಮಾಡೋದ್ರಿ ಅಂತಂದ್ರೆ ಕರುಣೆ, ಪ್ರೀತಿ, ಸುಮ್ ಕುಂತಲ್ಲಿ ಮಾತು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಮಾತಿಲ್ಲಾರ್ದೇ ಮಾತಾಡ್ಬೋದಲ್ಲ ನಾವು ಯಾರ ಜೊತೆ ಹಿಂಗೆ ಬರ್ಬೋದು, ಒಂದು ಎಕ್ಸ್ಪ್ರೆಷನ್ ಮಾಡ್ಬೋದು ನಮ್ಮ ಭಾವನೆಗಳನ್ನು. ಸೊ ಅದು ಭಾವನೆಗೂ ಐತಿ. ಮಾತಿಲ್ಲದ ಸಂವಹನ, ದೊಡ್ಡದರ ಬಗ್ಗೆ ಚಿಂತನೆ, ಭಾವನೆಗಳು, ಸಂಗೀತ ಇವೆಲ್ಲ ಈ ಮೆದುಳಿನ ಕೆಲಸ ಕಾರ್ಯಗಳು. ಸೊ ಇವು ಹೆಂಗ್ರಿ ಅಂತ ಕೇಳಿದ್ರಪ್ಪ ಅಂತಂದ್ರೆ ಕೆಲವೊಂದು ಏರಿಯಾಸ್ಗಳು ಇರ್ತಾವೆ ಅಲ್ಲ, ಆ ಬ್ರೋಕಾಜ್ ಏರಿಯಾ, ಮೋಟಾರ್ ಏರಿಯಾ ಅಂತ ಹೇಳಿರ್ತಾವೆ. ಆ ಏರಿಯಾಗೆ ಇನ್ಫ್ಯಾಕ್ಟ್ ಆಯ್ತಪ್ಪ ಅಂತಂದ್ರೆ ಅವ್ಗೆ ಎಕ್ಸಾಕ್ಟ್ಲಿ ಮಾತೇ ಆಡೋಕ್ಕೆ ಬರೋಂಗಿಲ್ಲ. ಆ ಏರಿಯಾಗೆ ಇನ್ಫ್ಯಾಕ್ಟ್ ಅಲ್ಲಿ ಮೆದುಳು ಬಂದಾಯ್ತಪ್ಪ ಅಂದ್ರೆ, ಮೆದುಳು ಲಕ್ವ ಹೊಡಿತಂದ್ರೆ, ಮೆದುಳಿಗೆ ರಕ್ತ ಸಂಚಾರ ಕಡಿಮೆ ಆಯ್ತಂದ್ರೆ ಎಕ್ಸಾಕ್ಟ್ಲಿ ಅವ್ಗೆ ಸಮಗ್ರ ಚಿಂತನೆ ಮಾಡೋಕ್ಕೆ ಹೋಗ್ತೈತಿ, ಸೃಜನಶೀಲ ಚಿಂತನೆ ಹೋಗ್ತೈತಿ. ಇದು ಅಲ್ಲಿ ಕೆಲವೊಂದು ಕಡೆ ಆಯ್ತಪ್ಪ ಅಂತಂದ್ರೆ ಇನ್ಫ್ಯಾಕ್ಟ್ ಅವಾಗ ಒಳ ಅರಿವಿನ ಬಗ್ಗೆ ತಿಳುವಳಿಕೆನೇ ಬರೋಂಗಿಲ್ಲ. ಸೊ ಇವನ್ನೆಲ್ಲ ಸ್ಟಡಿ ಮಾಡಿ ತಿಳ್ಕೊಂಡಿದ್ದಾರೆ. ಸೊ ಇವೇನದವಪ್ಪ ಅಂತಂದ್ರೆ ಎಡಗೈಯಲ್ಲೇ ನಾವು ದೃಷ್ಟಿಯೋಗ ಯಾಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ, ಇದರ ಬಗ್ಗೆ ಸವಿಸ್ತಾರದ ವಿವರ. ಆ್ಯಕ್ಚುಲಿ ಇದ್ರ ಬಗ್ಗೆ ಭಾಳಷ್ಟು ದೊಡ್ಡ ದೊಡ್ಡ ಪುಸ್ತಕಗಳನ್ನು ಇಂಗ್ಲೀಷ್ ಒಳಗೂ ಬಂದಾವ, ಕನ್ನಡದೊಳಗೂ ಬಂದಾವ. ಬಟ್ ಒಂದೇ ದಿವ್ಸಕ್ಕೆ ಆಗಂಗಿಲ್ಲ ಇದು. ನಾ ಸುಮ್ಮ ಪರಿವಿಡಿ ಹೇಳ್ದಂಗೆ ಇಂಡೆಕ್ಸ್ಗಳು ಹಿಂಗದಾವ ಅಂಥೇಳಿ. ಬಟ್ ಅದು ಸ್ವಂತ ನೀವು ಎಫರ್ಟ್ ಹಾಕಿನೇ ಓದಬೇಕಾಗ್ತೈತಿ. ಸೊ ಸ್ವಂತ ಎಫರ್ಟ್ ಹಾಕಿ ಅಟ್ಲೀಸ್ಟ್ ಇನ್ನೊಂದು ಹೇಳ್ತಾರೆ ಅವರು, ಇದು ಗಾಂಧಾರಿ ಮಾಂಧಾರಿ ಎಂಬ ಸಮಯದಲ್ಲಿ ಊರ ಕೋಳಿ ಕೂಗದ ಮುನ್ನ, ಕಾಡ ನವಿಲ ಕೂಗದ ಮುನ್ನ, ಕೂಡಿ ಮಲಗಿದ ಸತಿಯನ್ನು ಎಬ್ಬಿಸದೆ ಮಾಡು ಕೂಡಲ ಸಂಗಮ ದೇವನ, ಅಂದ್ರೆ ಲಿಂಗ ಪೂಜೆ ಮಾಡಂತ ಹೇಳ್ತಾರೆ. ಯಾವಾಗ ಮಾಡ್ಬೇಕಪ್ಪ ಅಂತಂದ್ರೆ ಗಾಂಧಾರಿ ಮಾಂಧಾರಿ ಸಮಯ, ರಾತ್ರಿ 12ರಿಂದ 3 ತನಕ ಒಂದು ಗಾಂಧಾರಿ ಅಂತ ಬರ್ತೈತಿ. 3 ಗಂಟೆಲಿಂದ ಮುಂಜಾನೆ 6 ಗಂಟೆವರೆಗೂ ಮಾಂಧಾರಿ ಸಮಯ ಅಂತ ಬರ್ತೈತಿ. ಅಷ್ಟರೊಳಗೆ ನಮ್ಮ ಪೂಜಾ ಕೈಂಕರ್ಯಗಳು ಮುಗಿಬೇಕೆಲ್ಲ. ಸೊ 6 ಗಂಟೆಯಿಂದ ಮೆಲಟೋನಿನ್ ಇದು ಏನದು ವಿದ್ಯುತ್ ಕಾಂತೀಯ ಕಿರಣಗಳು ಬರುವುದು ಕಡಿಮೆ ಆಗ್ತೈತಿ. ಭಾಳ ಬೇರೆ ಬಾಹ್ಯಾಕಾಶದಿಂದ ಬರುವ ಕಿರಣಗಳು ಏನದಾವಲ್ಲ ಅವು ಕಡಿಮೆ ಆಗ್ತಾವೆ. ಒಂದು 10%, ಒಂದು 100 ಬರ್ತಿದ್ವು ಅಂದ್ರೆ 10 ಬರ್ತಾವೆ ಮುಂಜಾನೆ 7ರಿಂದ. ಸೂರ್ಯ ಬೆಳಕು ಹೆಂಗೆ ಆಗ್ತದೆ ಹಂಗೆ ಕಡಿಮೆ ಆಗ್ತೈತಿ. ಸೊ ಅವು ತನ್ನಿಂದ ತಾನೇ ಬಂದು ಶೇಖರಣೆ ಆಗ್ತಿರ್ತಾವೆ. ಇದು ಏನದು ರಿಸೀವರ್ ಐತಿ, ಇದ್ರೊಳಗೆ ಶೇಖರಣೆ ಆಗ್ತಿರ್ತಾವೆ. ಸೊ ಇದು ಇನ್ನೊಂದು ವಿಷಯ ಹೇಳಿಲ್ಲ, ಇದನ್ನು ಲಿಂಗ ವರ್ಧನೆ ಅಂತ ಹೇಳ್ತಾರೆ. ಲಿಂಗ ಮಾಡಿದ ಮೇಲೆ ಅದನ್ನು ಬಟ್ಟಿಲಿಂದ ತಿಕ್ತಾರೆ. ಭಾಳಷ್ಟು ತಿಕ್ಕಿದ ಮೇಲೆ ಏನಾಗ್ತೈತಿ, ಅದ್ರೊಳಗೆ ಶಾಖ ಉತ್ಪತ್ತಿ ಆಗ್ತದೆ. ಶಾಖ ಉತ್ಪತ್ತಿ ಆಯ್ತಪ್ಪ ಅಂತಂದ್ರೆ ಅದ್ರೊಳಗೆ ಥಿಯರೀಸ್ ಬರ್ತಾವೆ, ಭಾಳಷ್ಟು ಥಿಯರೀಸ್. ಬ್ಲ್ಯಾಕ್ ಹೋಲ್ ಥಿಯರೀಸ್ ಒಳಗೆ, ಬ್ಲ್ಯಾಕ್ ಬಾಡಿ ಥಿಯರೀಸ್ ಒಳಗೆ ಮ್ಯಾಕ್ಸ್ವೆಲ್ ಅಂಥೇಳಿ ಒಂದು ಥಿಯರಿ ಕೊಡ್ತಾರೆ, ಫ್ಲ್ಯಾಂಕ್ ಅಂತೇಳಿ ಒಂದು ಥಿಯರಿ ಕೊಟ್ಟಾರ. ಅದಾದಮೇಲೆ ಐನ್ಸ್ಟೀನ್ ಥಿಯರಿ ಕೊಟ್ಟಾರ. ಐನ್ಸ್ಟೀನ್ ಫೋಟಾನ್ ಸಿದ್ಧಾಂತದ ಬಗ್ಗೆ ಹೇಳ್ಯಾರ. ಮ್ಯಾಕ್ಸ್ವೆಲ್ ವೇವ್ಸ್, ಇಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ, ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆಗಿ ಬರ್ತಾವೆ ಅಂತ ಹೇಳ್ತಾರೆ. ಅದಕ್ಕಿಂತ ಮೊದಲು ನ್ಯೂಟನ್ ಹೇಳ್ತಾನೆ ಪಾರ್ಟಿಕಲ್ ಆಗಿ ಬರ್ತಾವೆ ಅಂತ ಹೇಳ್ತಾರೆ. ಸೊ ಎಲ್ಲವೂ ಸತ್ಯ ಅದಾವೆ. ಅಷ್ಟು ಯಾವ ಥಿಯರಿನೂ ಅಲ್ಗಳಿಲಕ್ಕಾಗಿಲ್ಲ ಇಲ್ಲಿವರೆಗೆ. ಪಾರ್ಟಿಕಲ್ ಆಗಿ ಬರ್ತಾವೆ, ಕಣಗಳಾಗಿ ಬರ್ತಾವೆ, ವೇವ್ಸ್ಗಳಾಗಿ ಬರ್ತಾವೆ, ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆಗಿ ಬರ್ತಾವೆ, ಮತ್ತು ಶಕ್ತಿಯ ಕಣಗಳಂತ ಹೇಳಿದ್ರೆ ಲಾಸ್ಟಿಗೆ ಐನ್ಸ್ಟೀನ್ ಕೊಟ್ಟಿರೋದು ಫೋಟಾನ್ ಸಿದ್ಧಾಂತ ಅಂತೇಳಿ. ಅದು ಏನಾಗ್ತೈತಪ್ಪ ಅಂತಂದ್ರೆ ಹೆಂಗೆ ಲಿಂಗ ಹೆಚ್ಚಿಗೆ ಶಾಖ ಪಡ್ಕೊತೈತಿ, ಅದರಲ್ಲಿಂದ ಇಲೆಕ್ಟ್ರಾನ್ಗಳು, ನ್ಯೂಟ್ರಾನ್ಗಳು ಮತ್ತು ಪ್ರೋಟಾನ್ಗಳು ಅಂಥೇಳಿ ಒಂದು ಜೀವಕೋಶದೊಳಗೆ ಇರ್ತಾವೆ. ಆ ಇಲೆಕ್ಟ್ರಾನ್ಗಳು ತಿರುಗ್ತಿರ್ತಾವೆ ಜೀವಕೋಶದ ಸುತ್ತಮುತ್ತ. ಅದಕ್ಕೆ ಶಕ್ತಿ ಕೊಟ್ಟಾಗ ಏನಾಗ್ತಾವೆ, ದೇ ವಿಲ್ ರಿಲೀಸ್ ದ ರೇಸ್. ಆ ರೇಸ್ ಡೈರೆಕ್ಟ್ಲಿ ನಾವು 12 ಅಂಗುಲ ಹಿಡಿದಾಗ ನಮ್ಮ ಪೀನಿಯಲ್ ಗ್ಲ್ಯಾಂಡಿಗೆ ಸ್ಟಿಮ್ಯುಲೇಟ್ ಮಾಡ್ತೈತಿ. ಪೀನಿಯಲ್ ಗ್ಲ್ಯಾಂಡಿಗೆ ಸ್ಟಿಮ್ಯುಲೇಟ್ ಆದಾಗ ಅದು ಮೆಲಟೋನಿನನ್ನು ಸ್ರವಿಸ್ತೈತಿ. ಮೆಲಟೋನಿನ್ಲಿಂದ ಇವೆಲ್ಲ ಕೆಲಸ ಕಾರ್ಯಗಳಾಗ್ತವೆ. ಸೊ ಇದು ಶಿವಯೋಗಪ್ಪ ಅಂತಂದ್ರೆ ಡೈರೆಕ್ಟ್ಲಿ ಓಪನಿಂಗ್ ದ ಥರ್ಡ್ ಐ. ಇಲ್ಲಿನಿಂದ ಹೇಳಿದ್ದೇನೆ, ಮಹಾಲಿಂಗ, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ಇದೊಂದೇ ಯೋಗ ಐತಿ ಅನ್ನೋ ಜಗತ್ತಿನೊಳಗೆ ಇಲ್ಲ. ಭಾಳಷ್ಟು ಯೋಗಗಳದ. ಹಠಯೋಗ ಐತಿ, ರಾಜಯೋಗ ಐತಿ, ಮತ್ತು ಎಷ್ಟೆಷ್ಟು ಯೋಗಗಳು ಮಾಡ್ಯಾರ. ಅವ್ರು ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರಪ್ಪ ಅಂತಂದ್ರೆ ಮೂಲಾಧಾರ ಚಕ್ರ ಉದ್ದೀಪನಗೊಳಿಸೋದ್ರಿಂದ ಸ್ಟಾರ್ಟ್ ಮಾಡ್ತಾರೆ. ಉಸಿರಾಟ ಕ್ರಿಯೆ ಮೇಲೆ ಗಮನ ಕೊಡ್ತಾರೆ ಬೇರೆದವ್ರು. ಈ ಪತಂಜಲಿ ಯೋಗ ಸೂತ್ರದವರೆಲ್ಲ ಉಸಿರಾಟ ಕ್ರಿಯೆ ಮೇಲೆ ಗಮನ ಕೊಡ್ತಾರೆ. ಎಡ ಪಿಂಗಳ ನಾಡಿ, ಸುಷುಮ್ನ ನಾಡಿ ಅಂಥೇಳಿ. ಅವ್ರು ಇಲ್ಲಿನಿಂದ ಬಂದು ಇವೆಲ್ಲ ಲಿಂಗಗಳನ್ನು ಜಾಗೃತಿ ಮಾಡ್ತಾರೆ. ಸೊ ನಮ್ಮದು ಏನೈತಪ್ಪ ಅಂತಂದ್ರೆ ಇಲ್ಲಿಂದೇ ಶಾರ್ಟ್ಕಟ್ ವೇದೊಳಗೆ ಇಲ್ಲಿಂದೇ ಶುರುವಾಗಿ ಇಲ್ಲಿಗೆ ಮುಟ್ಟಿಬಿಡ್ತದೆ. ಒಮ್ಮೆ ಡೈರೆಕ್ಟ್ ಫ್ಲೈಟ್ ಹತ್ತಿ ಇಲ್ಲಿಂದ ದೆಹಲಿಗೆ ಹೋದಂಗೆ ಆ ಥರ. ಈಗ ಹೆಂಗೆ ನಾವು ಪ್ರಧಾನಮಂತ್ರಿ ಮೋದಿಗೆ ಭೇಟಿ ಆಗ್ಬೇಕಪ್ಪ ಅಂತಂದ್ರೆ ಇಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ಗೆ ಹೇಳು, ಆಮೇಲೆ ತಾಲೂಕ್ ಪಂಚಾಯತಿ ಅವ ಹೇಳ್ದ, ಅವ ಹೋಗಿ MLA ಹೇಳ್ದ, ಅವ MP ಹೇಳ್ದ, ಅವ ಮುಖ್ಯಮಂತ್ರಿಗೆ ಹೇಳ್ದ, ಅವ ಹೋಗಿ ಸೆಂಟ್ರಲ್ ಮಿನಿಸ್ಟ್ರಿಗೆ ಹೇಳ್ದ, ಅವ ಪ್ರಧಾನಮಂತ್ರಿಗೆ ಹೇಳ್ದ. ಆವಾಗ
ಪೀನಿಯಲ್ ಗ್ಲ್ಯಾಂಡ್ ಅನ್ನೋದು ಒಂದು ಪ್ರಧಾನಮಂತ್ರಿ ಇದ್ದಂಗೆ ಅವ್ರು ಆ್ಯಕ್ಟಿವೇಟ್ ಆಗಿ ಚಲೋ ಕೆಲಸ ಮಾಡಕತ್ರ ಅಂದ್ರೆ ಉಳ್ಕಿದ್ದು ಎಲ್ಲ ಚಲೋ ಆಗಿಬಿಡ್ತಾವೆ. ಸೊ ಅವರೇ ಮಲ್ಕೊಂಡ್ರು ನಿದ್ದೆ ಮಾಡಕತ್ರ ಕೆಲಸ ಮಾಡಕತ್ತಿಲ್ಲ ಅಂದ್ರೆ ಅಷ್ಟು ಮಲ್ಕೊತಾವೆ. ಹಂಗೆ ಈಗ ಡೈರೆಕ್ಟ್ಲಿ ಏನಪ್ಪ ಅಂತಂದ್ರೆ ಇಲ್ಲಿನಿಂದ ಸೀದಾ ಮೋದಿಗೆ ಬೆಟ್ಟದಂಗೆ ನಾವು ಫ್ಲೈಟ್ ತೊಗೊಂಡು ಹೋಗಿ ಸೀದಾ ಪೀನಿಯಲ್ ಗ್ಲ್ಯಾಂಡಿಗೆ ಬೆಟ್ಟದಂಗೆ. ಸೊ ಇಂಥ ಒಂದು ಅದ್ಭುತವಾದಂಥ ಒಂದು ಪರಿಕಲ್ಪನೆಯನ್ನು ಬಸವಾದಿ ಶರಣರು ಕೊಟ್ಟಿದ್ದಾರೆ ನಮ್ಗೆ. ಸೊ ಇದ್ರ ಬಗ್ಗೆ ನಾವು ಇಂದಿನ ಯುವ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಆಗಲಿ ಯಾರು ವೈಜ್ಞಾನಿಕವಾಗಿ ಆಸಕ್ತಿ ಹೊಂದಿರ್ತಾರೆ ಅವ್ರು ಕೇಳ್ತಾರೆ, ಏನು ವೈಜ್ಞಾನಿಕ ಹಿನ್ನೆಲೆ ಐತೆ ಹೇಳ್ರಿ, ಇದು ಏನು ಸೈಂಟಿಫಿಕ್ ಬೇಸ್ ಐತೆ, ಸುಮ್ಮನೆ ಹೇಳಿ ಕಟ್ಕೊಂತೀರಿ ನೀವು. ಒಂದು ಕೆಲವೊಬ್ರು ಹೇಳ್ತಿರ್ತಾರೆ ಬೇರೆದವ್ರು, ಇದು ಕರಿ ಕಲ್ಲು ಕಟ್ಕೊತೀರಿ ಏನಂತೇಳಿ. ಕರಿ ಕಲ್ಲು ಅಲ್ಲಪ್ಪ, ಇದು ಇಲೆಕ್ಟ್ರಾನಿಕ್ ಗೂಡ್ಸ್ ಐತಿ. ಇದು ಏನೈತಪ್ಪ ಅಂದ್ರೆ ಮೊಬೈಲ್ ಏನೈತಿಲ್ಲ ಅದಕ್ಕಿಂತಲೂ ಸಾವಿರ ಪಟ್ಟು ಶಕ್ತಿಯುತವಾದಂಥ ಕಾಂತವನ್ನು ಇದು ಆಕರ್ಷಣೆಯನ್ನು ಮಾಡ್ತದೆ, ರೇಜನ್ನು, ಅದು ನಮ್ಮ ದೇಹಕ್ಕೆ ಕೊಡ್ತೈತಿ. ಸೊ ಅಟ್ಲೀಸ್ಟ್ ನಾವು ಪೂಜೆ ಮಾಡ್ಲಿಕ್ಕೆ ಕೊಟ್ಟಾಯಿತು, ದೇಹದ ಮೇಲೆ ಹಾಕೊಂಡ್ರೆ ಅದು ಕಂಡಕ್ಷನ್ಲಿಂದ ನಮಗೆ ಅದು ವಿದ್ಯುತ್ ಕಾಂತೀಯ ಕಿರಣಗಳು ಅನಾಹತ ಚಕ್ರದೊಳಗೆ ಹೋಗಿ ಇದುವರೆ ಜಾಗೃತ ಆಗ್ತೈತೆ ಅನಾಹತ ಚಕ್ರ. ಇದನ್ನು ಮಾಡಿದ್ರಂತರೂ ಪೀನಿಯಲ್ ಗ್ಲ್ಯಾಂಡ್ ಅಂತೂ 100% ಆಗೇ ಆಗ್ತೈತಿ. ಬಟ್ ಇದಕ್ಕೆ ಟೈಮ್ ಬೇಕಾಗ್ತದೆ, ಒಂದೇ ದಿವಸದೊಳಗೆ ಆಗೋದಲ್ಲ. ಟೈಮ್ ರಾತ್ರಿ 12 ಗಂಟೆಲಿಂದ ಮುಂಜಾನೆ 6 ಗಂಟೆ, ಪ್ರೆಫರೇಬಲಿ ರಾತ್ರಿ 2 ರಿಂದ 3 ಬೇಡ 4. ಅದ್ರ ಮೇಲೆ ಏನಾಗ್ತೈತಿ, ವಿದ್ಯುತ್ ಕಾಂತೀಯ ಕಿರಣಗಳು ಬೀಳೋದು ಕಡಿಮೆ ಆಗ್ತೈತಿ, ಅದು ಎಮಿಷನ್ ಕಡಿಮೆ ಆಗ್ತದೆ, ಇಫೆಕ್ಟಿವ್ನೆಸ್ ಕಡಿಮೆ ಆಗ್ತೈತಿ, ಮತ್ತು ಆಮೇಲೆ ಗದ್ದಲು ಆಗ್ತೈತಿ, ಆಮೇಲೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಂಗಿಲ್ಲ ಮುಂಜಾನೆ ಆಯ್ತಪ್ಪ ಅಂತಂದ್ರೆ. ಸೊ ಇದು ರಾತ್ರಿನೇ ಮಾಡೋದು, ಅಂದ್ರೆ ಬೆಳಗ್ಗೆ ಆಗುವುದರೊಳಗೆ ಮಾಡೋದು ಒಳ್ಳೆಯದು. ತಿಳಿದ ಪ್ರಕಾರ ಯೂಸ್ಫುಲ್ ಇದೆ ಸರ್, ಶಕ್ತಿ ಕಿರಣಗಳಂತ ಹೇಳ್ತಾರೆ. ಸೊ ಅದರದ್ದು ಫ್ರೀಕ್ವೆನ್ಸಿ ಜಾಸ್ತಿ ಇರ್ತೈತೆ ಸರ್, ವೇವ್ಲೆಂತ್ ಕಡಿಮೆ ಇರ್ತದೆ. ಅಂದ್ರೆ ಭಾರಿ ಶಕ್ತಿ ಕಿರಣ, ಭಾಳ ಶಕ್ತಿ ಇರ್ತೈತೆ ಅದ್ರೊಳಗೆ. ಅವು ಲಿಂಗದೊಳಗೆ ಶೇಖರಣೆ ಆಗಿ ಯೂಸ್ಫುಲ್ ಲಿಂಗದೊಳಗೆ ಏನು ಶೇಖರಣೆ ಆಗ್ತಾವಲ್ಲ ಸರ್ ಅವು, ಮತ್ತು ಅದ್ರೊಳಗೆ ಕಾಸ್ಮಿಕ್ ರೇಜನ್ನು ನಮಗೆ ಬಿಡಲಾರ್ದಂಗೆ ಒಂದು ಹೆಲಿಯೋಸ್ಪಿಯರ್ ಅಂಥೇಳಿ ಸೃಷ್ಟಿ ನಮ್ಮ ಭೂಮಿಯ ಸುತ್ತಲೂ ಒಂದು ಪದರ ಐತೆ ಸರ್. ಅದು ಅವು ಕಾಸ್ಮಿಕ್ ರೇಜ್, ಎಲ್ಲ ಕಾಸ್ಮಿಕ್ ರೇಜು ಎಂಟ್ರ್ ಆಗಂಗಿಲ್ಲ ನಮಗೆ ಭೂಮಿಗೆ, ಹಾರ್ಮ್ ಇಲ್ಲಾರ್ದು ಅಷ್ಟೇ ಎಂಟ್ರ್ ಆಗ್ತವೆ. ಸೊ ಅವು ಅಷ್ಟೇ ಲಿಂಗ ಹಿಡಿದಿಟ್ಕೊಳ್ತೈತಿ, ಅದನ್ನು ಲಿಂಗ ನಮ್ಮ ದೇಹಕ್ಕೆ ಕಂಟಿನ್ಯೂಸ್ಲಿ ಕೊಡ್ತಿರ್ತೈತಿ. ಸೊ ಅದ್ರ ಬೆಟರ್ ಏನಪ್ಪ ಅಂತಂದ್ರೆ ಇದು ಬಟ್ಟೆ ಒಳಗೆ ಹಾಕೊಳ್ಳೋದೇ ಭಾಳ ಉತ್ತಮ. ಡೈರೆಕ್ಟ್ಲಿ ಇಲ್ಲ ಸರ್, ನೇರಳಾತೀತ ಕಿರಣಗಳು ಇನ್ಫ್ರಾರೆಡ್ ರೇಸ್ ನೀವು ಹೇಳಕತ್ತಿದ್ದು ಅವು ಬೇರೆ, ಇನ್ಫ್ರಾರೆಡ್ ಬೇರೆ, ರೇಡಿಯೋ ವೇವ್ಸ್ ಬೇರೆ, ಮತ್ತು ವಿಸಿಬಲ್ ಸ್ಪೆಕ್ಟ್ರಮ್ ಬೇರೆ. ಅದಾದಮೇಲೆ ಎಕ್ಸ್ರೇಸ್ ಬರ್ತಾವೆ, ಗಾಮಾ ರೇಸ್ ಅಂತ ಬರ್ತವೆ ಸರ್. ಇವೆಲ್ಲ ಕೆಲವೊಂದು ಹಾರ್ಮ್ಫುಲ್ ಅದಾವೆ, ಕೆಲವೊಂದು ಯೂಸ್ಫುಲ್ ಅದಾವೆ. ಎಕ್ಸ್ರೇ ರೇಸ್ ಒಳಗೆ ಯೂಸ್ ಮಾಡ್ತಾರೆ, ಗಾಮಾ ರೇಸನ್ನು ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ ಯೂಸ್ ಮಾಡ್ತಾರೆ. ಇನ್ಫ್ರಾರೆಡ್ ರೇಸ್ ಮೊಬೈಲ್ ರಿಮೋಟ್ ಒಳಗೆ ಯೂಸ್ ಮಾಡ್ತಾರೆ ಸರ್, ಇನ್ಫ್ರಾರೆಡ್ ರೇಸ್ ಶಾರ್ಟ್ ಪೀರಿಯಡ್ಗೆ. ಇದು ರೇಡಿಯೋ ವೇವ್ಸ್ ಏನು ಯೂಸ್ ಮಾಡ್ತಾರೆ, ಇದು ಮೊಬೈಲ್ ಒಳಗೆ ಟಿ ವಿ ಮತ್ತು ರೇಡಿಯೋದೊಳಗೆ ಯೂಸ್ ಮಾಡ್ತಾರೆ ಸರ್. ಸೊ ಈ ವೇವ್ಸೇ ಮೇನ್ ಬೇಸಿಕ್ ಇದರೊಳಗೆ. ನಮ್ಮ ಲಿಂಗಾಂಗ ಯೋಗದೊಳಗೆ ಏನಪ್ಪ ಅಂತಂದ್ರೆ ಮೇನ್ ಕಾಸ್ಮಿಕ್ ವೇವ್ಸ್ ಅಂದರೆ ವಿದ್ಯುರ್ಲತೆಯ ಕಣಗಳು. ಅದರೊಳಗೆ ನನಗೆ ಭಾಳಷ್ಟು ವಚನಗಳು ಸಿಕ್ಕಿದ್ದು. ನೀವು ಬರೀ ವೈಜ್ಞಾನಿಕ ಹಿನ್ನೆಲೆ ಹೇಳಂದಿದ್ದಕ್ಕೆ ನಾವು ವಚನಗಳನ್ನು ತೊಗೊಂಬರಲಿಲ್ಲ. ಷಣ್ಮುಖ ಶಿವಯೋಗಿಗಳು ಅವಾಗೇ ಹೆಲಿಯೋಪಾಸ್ ಬಗ್ಗೆ ಹೇಳ್ಯಾರ, ವಿದ್ಯುತ್ ಲತೆಗಳಂತೇಳೇ ಬಳಸ್ಯಾರ ಅವರು. ವಿದ್ಯುರ್ಲತೆಗಳು ಅವು ಆಕಾಶದಿಂದ ಬೀಳೋ ವಿದ್ಯುರ್ಲತೆಗಳು ಶೇಖರಣೆಯಾಗಿ ನಮ್ಮ ಏನಪ್ಪ ಅಂದ್ರೆ, ಮತ್ತು ಹಡಪದ ಲಿಂಗಮ್ಮನವರ ವಚನಗಳು ಭಾಳಷ್ಟು ಐಕ್ಯದ ವಚನಗಳದಾವೆ. ಅದರೊಳಗೆ ಅವರು ಸಾಸಿರ ಕೂಡ ತುಂಬಿತ್ತು, ಅದನ್ನು ಕಾಸಿದ ಮೇಲೆ ಅಮೃತ ಅವರು ಉಕ್ಕಿ ಹರಿದಿತ್ತು ಅಂತ ಹೇಳಿದ. ಅಮೃತ ಅಂತ ಹೇಳ್ಯಾರ ಶರಣರು. ಇದಕ್ಕೆ ಪೀನಿಯಲ್ ಗ್ಲ್ಯಾಂಡ್ ಸ್ರವಿಸುವಂಥ ಮೆಲಟೋನಿನ್ ದ್ರವಕ್ಕೆ ಅಮೃತ ಅಂತ ಹೇಳಿದ್ದಾರೆ ಸರ್. ಅಮೃತ, ಈ ಅಮೃತ ನಮ್ಮ ದೇಹದ ಮೇಲೆ ಆಯ್ತವೆ, ಎಷ್ಟು ಬರ್ತೈತೆ ಅದು ಅಷ್ಟೇ, ಒಂದು ಹನಿ ಬರ್ಬೋದು ಅಷ್ಟೇ. ನಾರ್ಮಲಿ ಬರೋಂಗಿಲ್ಲೇನು, ನಾರ್ಮಲಿ ಬರ್ತೈತೆ ಅದು ಎಲ್ಲರಿಗೆ. ಸೊ ಹೈ ಯಾವಾಗ ಸೀಕ್ರೆಟ್ ಆಗ್ತೈತಪ್ಪ ಅಂದ್ರೆ ಅದು ನಸನ್ಯಾಗ 4ಕ್ಕೆ ಸೀಕ್ರೆಟ್ ಆಗ್ತೈತೆ ಹೈ. ಅದನ್ನು ನೋಡ್ರಿ ಮತ್ತೆ ಹೆಂಗೈತೆ ಅದು. ಅವು ವಿದ್ಯುರ್ಲತೆ ಕಣಗಳು ಬರೋದನ್ನು ಹೈ ಅವಾಗೇ ಐತಿ, ಮತ್ತು ಅದು ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಹೈ ಸೀಕ್ರೆಟ್ ಆಗೋದನ್ನು ಬೆಳಗ್ಗೆ 7 ಅದು ಆಗಿಬಿಟ್ಟಿರ್ತೈತೆ ಸೀಕ್ರೆಟ್. ಬೆಳಗ್ಗೆ ಕಡಿಮೆ ಆಗ್ತದೆ. ಇದು 100 ಪಟ್ಟು ಸೀಕ್ರೆಟ್ ಆದ್ರೆ ನಸಿಕ್ನೊಳಗೆ 4 ಗಂಟೆಗೆ, 7 ಗಂಟೆಗೆ 10% ಅಷ್ಟೇ ಸೀಕ್ರೆಟ್ ಆಗ್ತೈತಿ. ಮತ್ತು ಇದು ಯಾರ ಹತ್ರ ಹೆಚ್ಚಿಗೆ ಸೀಕ್ರೆಟ್ ಆಗ್ತೈತಪ್ಪ ಅಂತಂದ್ರೆ 8 ವರ್ಷದ ಮಗುವಿನಲ್ಲಿ ಹೈಯೆಸ್ಟ್ ಇರ್ತದೆ ಸರ್ ಮೆಲಟೋ. 8 ವರ್ಷದ ಮಕ್ಕಳಿನಿಂದ 10-12 ವರ್ಷದೊಳಗೆ 100% ಸೀಕ್ರೆಟ್ ಆಗ್ತಿರ್ತೈತಿ. ಸೊ ಆ ಟೈಮ್ದೊಳಗೆ ನಾವು ಮಕ್ಕಳಿಗೆ ಲಿಂಗ ಧಾರಣೆ ಮಾಡಿಸಿದೇವಪ್ಪ ಅಂತಂದ್ರೆ, ಅಟ್ಲೀಸ್ಟ್ ಅವ್ರು ಕೊಳ್ಳಾಗ ಹಾಕೊಳಕರ ಕೊಟ್ಟೆವಪ್ಪ ಅಂತಂದ್ರೆ ಅದು ಸ್ಟಿಮ್ಯುಲೇಟ್ ಹಾಕೋವಂತ ಹೋಗ್ತೈತಿ, ಅದರದ್ದು ಕೆಪಾಸಿಟಿ ಉಳಿತೈತಿ. ಅದನ್ನು ನಾವು ಯೂಸ್ ಮಾಡಲಿಲ್ಲಪ್ಪ ಅಂದ್ರೆ ಏನಾಗ್ತೈತಿ, 60 ವರ್ಷಕ್ಕೆ ಅದು ಪೀನಿಯಲ್ ಗ್ಲ್ಯಾಂಡ್ ಬತ್ತಿ ಹೋಗಿಬಿಡ್ತೈತಿ ಸರ್. ಇನ್ನೇನು ಕೆಲಸ ಇಲ್ಲ. ಅದು 60 ವರ್ಷಕ್ಕೆ ಮೊದಲು ಯೂಸ್ ಮಾಡಿಲ್ಲಪ್ಪ ಅಂತಂದ್ರೆ ಒಂದು ಸ್ವಲ್ಪ 10% ಅಷ್ಟೇ ಕೆಲಸ ಉಳಿದಿರ್ತೈತಿ ಅದು. ಸೊ ಅದನ್ನು ಮತ್ತೆ ನಾವು ಈ ಲಿಂಗಾಂಗ ಸಾಮರಸ್ಯದಿಂದ ಮತ್ತೆ ಅದನ್ನು ಉದ್ದೀಪನಗೊಳಿಸಿ ಅದನ್ನು ಸ್ಟಿಮ್ಯುಲೇಟ್ ಮಾಡ್ಬೋದು. ಸೊ ಮೇನ್ ಮಕ್ಕಳ ಹತ್ರ ಹೈಯೆಸ್ಟ್ ಇರ್ತೈತಿ. ಮಕ್ಕಳ ಹತ್ರ ಎಲ್ಲಪ್ಪ ಅಂದ್ರೆ 10 ರಿಂದ 12 ವರ್ಷದ ಮಕ್ಕಳ ಹತ್ರ 100% ಅದನ್ನು
ಇದು ವೈಜ್ಞಾನಿಕವಾಗಿ ಎಷ್ಟು ಇರ್ತೈತಿ ಪೀನಿಯಲ್ ಗ್ಲ್ಯಾಂಡ್ ಮೆಲಟೋನಿನ್ ಅನ್ನೋದು ಸಿರ್ಕಾಡಿಯಮ್ ರಿದಮ್ ಅಂತೇಳಿ ರಾತ್ರಿ ಎಷ್ಟು ಇರ್ತದೆ, ಮಿಡ್ ನೈಟ್ ಎಷ್ಟು ಇರ್ತದೆ, ಬೆಳಗ್ಗೆ ಎಷ್ಟು ಇರ್ತದೆ, ಮಧ್ಯಾಹ್ನ ಎಷ್ಟು ಇರ್ತದೆ ಅನ್ನೋದು ಅದನ್ನು ಸ್ಟಡಿ ಮಾಡಿ ಗ್ರಾಫ್ ಎಲ್ಲ ಹಾಕಿ ಅವರು ಇಂಗ್ಲೀಷ್ ಬುಕ್ದೊಳಗೆಲ್ಲ ಬರೆದು ಇದನ್ನು ಮಾಡಿದ್ದಾರೆ.